ರಾಮನ ಮೂರ್ತಿ ಸಚಿವ ರಾಜಣ್ಣಗೆ ಗೊಂಬೆಯಾಯ್ತಾ? ದೇವರನ್ನೇ ಲೇವಡಿ ಮಾಡಿದ್ದೇಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೂ ರಾಜಕೀಯ ಕಂಡಿದ್ದು ಎಲ್ಲಿ? ಇದುವೇ ಇಂದಿನ ಅಖಾಡ ಬೊಂಬೆಯಾಟದ ರಾಜಣ್ಣ. ಇಲ್ಲಿ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಸಚಿವ ರಾಜಣ್ಣ ಹತ್ತಿಸಿರುವಂತಹ ಕಿಡಿ ಯಾವ ಸ್ವರೂಪದ್ದು, ಯಾವ ಕಾರಣಕ್ಕಾಗಿ ಮತ್ತು ಯಾವ ಸಂದರ್ಭದಲ್ಲಿ ರಾಜಣ್ಣ ರಾಮನ ವಿಗ್ರಹವನ್ನ ಗೊಂಬೆಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಟೆಂಟಲ್ಲಿ ಎರಡು ಗೊಂಬೆ ತಗೊಂಡೋಗಿಟ್ಕೊಂಡು ಶ್ರೀರಾಮನ ಇವನೇ ಅಂತ ಹೇಳೋದು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸೈದ್ಧಾಂತಿಕ ಸಂಘರ್ಷ ಏರ್ಪಟ್ಟಿದೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ, ಖರ್ಗೆ ಹೋಗಲ್ಲ ಅನ್ನೋದು ಈಗಾಗಲೇ ಅಧಿಕೃತವಾಗಿದೆ. ಹೈಕಮಾಂಡ್ ನಿರ್ಧಾರವೇ ನಮ್ಮ ನಿರ್ಧಾರ ಅಂತಿದೆ ರಾಜ್ಯ ಕಾಂಗ್ರೆಸ್. ರಾಮನ ಪ್ರತಿಷ್ಠಾಪನೆ ದಿನ ಹೋಗದಿದ್ರೆ ಏನು, ಮುಂದೊಂದು ದಿನ ಹೋಗ್ತೇನೆ ಅಂದಿದ್ರು ಸಿಎಂ. ಮಂದಿರ ನಿರ್ಮಾಣಕ್ಕೆ ನಾನೂ ದುಡ್ಡು ಕೊಟ್ಟಿದ್ದೀನಿ, 22ರ ಬಳಿಕ ಹೋಗ್ತೀವಿ ಅಂದಿದ್ರು ಪರಮೇಶ್ವರ್. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವಾಗ ಪುಸ್ತಕ ಸಿಕ್ಕಾಗ ಹೋಗಿ ನೋಡ್ಕೋಬೇಕು. ಅವರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರು ಸಿದ್ದರಾಮಯ್ಯನವರೇ ಹೀಗೆ ರಾಮನ ಮೇಲೆ ಭಕ್ತಿ ಭಾವ ತೋರುತ್ತಿದ್ದರೆ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತ್ರ ಪದೇ ಪದೇ ವಿವಾದ ಮಾಡುತ್ತಲೇ ಇದ್ದಾರೆ. ಅಯೋಧ್ಯೆಯಲ್ಲಿರೋ ಶ್ರೀರಾಮ ಟೂರಿಂಗ್ ಟಾಕೀಸ್ನಲ್ಲಿಟ್ಟಿರೋ ಬೊಂಬೆಗಳಿದ್ದಂತೆ ಅಂದುಬಿಟ್ಟಿದ್ದಾರೆ. ಭಕ್ತಿ ಭಾವ ಎಲ್ಲಿ ಬರುತ್ತೆ ಅನ್ನೋ ಮೂಲಕ ಬಿಜೆಪಿಗರನ್ನು ಕೆರಳಿಸಿದ್ದಾರೆ. ಅವ್ರು ರಾಮನ ಭಕ್ತರು. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ ಎರಡು ಗೊಂಬೆ ತಗೊಂಡೋಗಿಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳೋದು. ನಾವು ನಮ್ಮೂರಲ್ಲಿ ರಮೇಶನ್ ಗೋಲ್ಡಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್, ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜ್ ಅಲ್ಲಿ ಏನೋ ತಂದಿದ್ದಾಗಿ ಇದು ಇಟ್ಬಿಟ್ಟವ್ರು ಎರಡು ಗೊಂಬೆ ಹೊತ್ತು. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜ್ ಅಲ್ಲಿ ಏನೋ ತಂದಿದ್ದಾಗಿ ಇದು ಇಟ್ಬಿಟ್ಟವ್ರು ಎರಡು ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ನಾನು ಇದನ್ನ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗ್ಬಾರ್ದು ಅಂತ. ಈ ಮೊದಲು ಕೂಡ ರಾಜಣ್ಣ ಇಂಥದ್ದೇ ಹೇಳಿಕೆ ಕೊಟ್ಟಿದ್ರು. ರಾಮನನ್ನು ಅಯೋಧ್ಯೆಗೆ ಹೋಗಿ ಪೂಜಿಸಬೇಕಾ ಎಂದು ಪ್ರಶ್ನಿಸಿದ್ರು. ನಮ್ಮ ರಾಮನ ದೇವಸ್ಥಾನ ಬಹಳ ಇತಿಹಾಸ ಇರ್ತಕ್ಕಂಥದ್ದು. ಅಲ್ಲಿನ ವಿಗ್ರಹನೂ ಕೂಡ ಎಷ್ಟೋ ದಶಕಗಳಲ್ಲ, ಶತಮಾನಗಳ ಹಳೆ ವಿಗ್ರಹಗಳಿದ್ದಾವೆ. ಅವು ಹೆಚ್ಚು ನಾವು ಮೊದಲಿಂದನೂ ಕೂಡ, ಸಣ್ಣ ಹುಡುಗರಿಂದನೂ ಕೂಡ ನಾವು ಅದಕ್ಕೆ ಹೆಚ್ಚು ಭಕ್ತಿಪೂರ್ವಕವಾಗಿ ನಡ್ಕೊಳ್ತೀವಿ. ನಾವು ಅಲ್ಲೋಗಿ ರಾಮನ ಪೂಜೆ ಮಾಡೋದು ಆ ಕ್ಷಣಕ್ಕೆ ನಮಗೆ ರಾಮ ಒಲಿಯುತ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನ ಆಶೀರ್ವಾದ ಇರುತ್ತೆ. ಏನು ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡಬೇಕಾ? ರಾಮನ ಕೆಣಕಿದ ರಾವಣನೇ ಉಳಿಯಲಿಲ್ಲ. ರಾಜಣ್ಣ ಯಾವ ಲೆಕ್ಕ? ರಾಜಣ್ಣ ಗೊಂಬೆಯಾಟಕ್ಕೆ ಕೇಸರಿ ಕೆಂಡ. ಕೆಎನ್ ರಾಜಣ್ಣ ಹೇಳಿಕೆ ಸಹಜವಾಗಿ ರಾಜ್ಯ ಬಿಜೆಪಿಯನ್ನ ಕೆರಳಿಸಿದೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಟೀಕಿಸಿದೆ. ಶ್ರೀರಾಮನ ಶಕ್ತಿ, ಹನುಮಂತನ ಭಕ್ತಿಯ ಕೆಣಕಿದ ರಾವಣನೇ ಉಳಿಯಲಿಲ್ಲ. ರಾಜಣ್ಣ ಯಾವ ಲೆಕ್ಕ? ಹಿಂದೂ ಧರ್ಮವನ್ನ ಅವಹೇಳನ ಮಾಡುವುದು, ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿದ ಕುಷ್ಠರೋಗವಿದ್ದಂತೆ ಎಂದು ಟೀಕಿಸಿದೆ. ಅಲ್ಲದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವರಿಗೆ, ಅಲ್ಲಿನ ಜನ ದೇವರೇ ಅವರಿಗೆ ಬುದ್ಧಿ ಕಲಿಸ್ತಾನೆ. ರಾಜಣ್ಣ ಅವರ ದುರಹಂಕಾರದ ಹೇಳಿಕೆ ಇದು ರಾಮನಿಗೆ ಈ ತರದ ಅವಮಾನವನ್ನ ಗೊಂಬೆಗೆ ಹೋಲಿಕೆ. ಮಂದಿರ ಅನಾವರಣಕ್ಕೆ ಇನ್ನೈದೇ ದಿನ. ಇಡೀ ದೇಶವೇ ರಾಮನಾಮ ಜಪಿಸುತ್ತಿದೆ. ಹೀಗಿರುವಾಗ ರಾಜಣ್ಣನಂಥವರ ಮಾತು ಈಗ ಅಗತ್ಯವಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯಾವ ಸ್ವರೂಪದ ಮಾತುಗಳನ್ನ ಯಾವ ಕಾಲದಲ್ಲಿ ಆಡಬೇಕು ಮತ್ತು ಎಲ್ಲಿ ಹೇಗೆ ಮಾತನಾಡಬೇಕು ಅನ್ನುವಂತಹ ವಿಚಾರಗಳೇ ನಮ್ಮ ರಾಜಕಾರಣಿಗಳಿಗೆ ಅನೇಕ ಸಂದರ್ಭದಲ್ಲಿ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ರಾಜಣ್ಣ ಅವರ ಮಾತಿನಲ್ಲೂ ಕೂಡ ವ್ಯಕ್ತವಾಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ರಾಜಣ್ಣ ಅವರ ಮಾತುಗಳನ್ನೇ ನಾವು ಗಮನಿಸೋದಿದ್ರೆ ಅವ್ರು ಹೇಳ್ತಾ ಇರುವಂಥದ್ದು ರಾಮ ಜನ್ಮಭೂಮಿಯಲ್ಲಿ
ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೂ ಮುಂಚಿತವಾಗಿ ಇದ್ದಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿದ್ದಂತಹ ರಾಮನ ವಿಗ್ರಹಗಳ ಬಗ್ಗೆ ಹೇಳಿದ್ರು. ಅದನ್ನು ಟೂರಿಂಗ್ ಟ್ಯಾಕೀಸ್ ಅಂತ ಹೇಳಿ ಬೇರೆ ಅವರು ಕರೆದಿದ್ದಾರೆ. ಒಂದು ಟೆಂಟ್ನಲ್ಲಿ ಇಟ್ಟಿದ್ರು, ಅದು ಗೊಂಬೆ ಥರ ಇತ್ತು, ಅಲ್ಲಿ ಯಾವ ಭಕ್ತಿ ಬರಲ್ಲ, ಇದೇ ರಾಮ ಅಂತ ಹೇಳ್ತಾರೆ ಅನ್ನುವಂಥ ಮಾತುಗಳನ್ನೆಲ್ಲ ರಾಜಣ್ಣ ಅವರು ಕೇಳಿದ್ದಾರೆ. ಇದರ ಬಗ್ಗೆ ಚರ್ಚೆನ ನಡೆಸೋಣ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಮೋಹನ್ ವಿಶ್ವ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವಂತಹ ಶಾಫಿ ಸಹದಿ ಅವರು ಕೂಡ ಜಾಯ್ನ್ ಆಗ್ತಾರೆ ಮತ್ತು KN ರಾಜಣ್ಣ ಅವರ ಆಪ್ತರಾಗಿರುವಂತಹ ಕೊಟ್ಟ ಶಂಕರ್ ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ನವರು ಯಾವುದೇ ವಕ್ತಾರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಒಂದು ಇತ್ತೀಚಿನ ಹೊಸ ಟ್ರೆಂಡ್ ಅನ್ನು ನಾವಿಲ್ಲಿ ಗಮನಿಸಬೇಕು. ನಮಗೆ ಇಷ್ಟ ಇಲ್ಲದಿರುವ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾವು ಇದಕ್ಕೆ ಬರೋದಿಲ್ಲ, ನಾವು ಈ ಡಿಬೇಟ್ ಇಂದ ದೂರ ಉಳಿತೀವಿ ಅನ್ನುವಂತಹ ಜಾಯಮಾನ ನಮ್ಮ ರಾಜಕೀಯ ಪಕ್ಷಗಳಿಗೆ ಜಾಸ್ತಿ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಆದರೆ ಇಂತಹ ವಿಚಾರಗಳನ್ನು ಚರ್ಚೆ ನಡೆಸದೆ ಮತ್ತಿನ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ರಾಜಕಾರಣಿಗಳು ಆಡುವಂತಹ ಮಾತು ಜನರಿಗೂ ಕೂಡ ಸ್ಪಷ್ಟವಾಗಿ ಆಗಬೇಕಾಗತ್ತೆ. ಇವ್ರು ಯಾಕೆ ಹಿಂಗೆ ಮಾತಾಡ್ತಾರೆ, ಇವ್ರ ಉದ್ದೇಶ ಏನು, ಇಲ್ಲಿ ಜನರ ಭಾವನೆಗಳು ಒಂದು ಭಾಗ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಇವರು ಏನನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ನಾವು ಗಮನಿಸಲೇಬೇಕಾಗಿರುವಂಥದ್ದು. ಈ ಕಾರಣಕ್ಕಾಗಿಯೇ ರಾಜಣ್ಣ ಅವರ ಮಾತು ಯಾವ ಸ್ವರೂಪದ, ಹಾಗೆಯೇ ರಾಹುಲ್ ಗಾಂಧಿ ಅವರು ಕೂಡ ಇನ್ನೊಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನೋಡಿ, ಹೊರಗಡೆ ನಿಂತು ಎಲ್ಲವೂ ಮಾತನಾಡ್ತಾರೆ, ಆದರೆ ಚರ್ಚೆಯಲ್ಲಿ ಮಾತ್ರ ನಾವು ಭಾಗಿಯಾಗುವುದಿಲ್ಲ ಅನ್ನುವಂತಹ ನಿಲುವು ನಿಜಕ್ಕೂ ಕೂಡ ಒಂದು ರಾಜಕೀಯ ಪಕ್ಷ ತೆಗೆದುಕೊಳ್ತಾ ಇರುವಂಥದ್ದು ವಿಪರ್ಯಾಸ ಅಂತಲೇ ಹೇಳಬೇಕಾಗುತ್ತೆ. ಚರ್ಚೆ ನಾನು ಆರಂಭಿಸ್ತೀನಿ ಮೋಹನ್ ವಿಶ್ವ ಅವರ ಮೂಲಕ. ಮೋಹನ್ ಅವರೇ, ರಾಜಣ್ಣ ಅವರ ಮಾತು ಅದೊಂದು ಗೊಂಬೆಯ ರೀತಿಯಾಗಿತ್ತು, ಅಲ್ಲಿ ಭಕ್ತಿ ಭಾವ ಬರುವುದಿಲ್ಲ, ಈಗ ಹೆಂಗಿದೆಯೋ ಗೊತ್ತಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಹರಿಪ್ರಸಾದ್, ನೀವು ಕಾಂಗ್ರೆಸ್ನವರ ಹೇಳಿಕೆಗಳನ್ನ ಆಗ್ಲಿಂದಾನು ಗಮನಿಸ್ಕೊಳ್ತಾ ಬಂದ್ರೆ, ಈಗಲಿಂದ ಅಲ್ಲ, ಅದು ನೆಹರು ಅವ್ರ ಕಾಲದಿಂದಾನು ತಗೊಂಡ್ರೆ ನಿಮಗೆ ಒಂಥರ ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳ್ತಾರೆ ಗೊತ್ತಾ, ಹಂಗೆ ಪ್ರತಿಯೊಬ್ರು ರಾಮನ ಒಂದು ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಹಿಂದೂ ಧರ್ಮಗಳ ದೇವತೆಗಳನ್ನೆಲ್ಲಾನು ಅವಹೇಳನಕಾರಿಯಾಗಿ ಮಾಡ್ಕೊಂಡೇ ಬಂದಿರೋದವ್ರು ಇದುವರೆಗೂ. ನೀವು ಸೋಮನಾಥ ದೇವಸ್ಥಾನ ವಿಚಾರದಲ್ಲೂ ಅಷ್ಟೇನೆ ನೀವು ತಗೊಂಡ್ರೆ, ಆಗ ಅಂದಿನ ರಾಷ್ಟ್ರಪತಿಗಳು ಉದ್ಘಾಟನೆಗೆ ಹೋಗ್ತೀನಿ ಅಂದಾಗ ಹೋಗಬೇಡಿ ಅಂತ ಇದೇ ನೆಹರು ಅವರು ಪತ್ರ ಬರೀತಾರೆ. ಅದಾದ ನಂತರ ನೀವು ಇಂದಿರಾ ಗಾಂಧಿ ಅವ್ರನ್ನ ತಗೊಳ್ಳಿ, ರಾಜೀವ್ ಗಾಂಧಿ ಅವ್ರನ್ನ ತಗೊಳ್ಳಿ, ಸೋನಿಯಾ ಗಾಂಧಿ ಅವ್ರನ್ನ ತಗೊಳ್ಳಿ. 2007ರಲ್ಲಿ ಏನ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ? ಇದೇ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿ ಒಂದು ಅಫಿಡವಿಟ್ ಸಲ್ಲಿಸ್ತು. ಮತ್ತೆ ರಾಮ ಸೇತು ವಿಚಾರದಲ್ಲೂ ಅಷ್ಟೇನೆ, ಅಲ್ಲಿ ಏನೋ ಒಂದು ಶಿಪ್ಪಿಂಗ್ ರೂಟ್ ಮಾಡಬೇಕು ಅಂತ ಬಂದಾಗ ಅಲ್ಲೂ ಸಹ ಒಂದು ಕೊಕ್ಕಿ ಹಾಕ್ಬಿಟ್ಟು ಅದನ್ನ ಹೊಡ್ಸೋದಕ್ಕೂ ಒಂದು ಪ್ರಯತ್ನ ಪಡ್ತು ಇಂಡೈರೆಕ್ಟ್ ಆಗಿ. ಈ ರೀತಿಯಾಗಿ ಒಂಥರ ಹ್ಯಾಬಿಚುವಲ್ ಅಫೆಂಡರ್ಸ್ ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇನೆ ಈ ರೀತಿಯ ಹೇಳಿಕೆಗಳನ್ನ, ಈ ರೀತಿಯ ಇಲ್ಲ ಸಲ್ಲದ ಒಂದು ಕಾಂಟ್ರವರ್ಸಿಗಳನ್ನ ಅದು ಬೇಕು ಅಂತಾನೆ ಮಾಡೋದು ಅವ್ರಿಗೆ. ಅದು ಏನೋ ಅದೊಂಥರ ಈ ವಿಕೃತಿ ಅಂತ ಇರುತ್ತಲ್ಲ, ವಿಕೃತಿ ಮನೋಭಾವನೆ ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇವ್ರಿಗೆ ಇದರಲ್ಲಿ ಕಾಣಿಸೋದಿಲ್ಲ ನಿಮ್ಗೆ. ರಾಜಣ್ಣ ಅವ್ರು ಇವಾಗ ಇಷ್ಟು ಮಾತಾಡೋರು ಇನ್ನೊಂದು ಯೋಚನೆ ಮಾಡ್ಬೇಕಲ್ಲಿ ನೀವು. ಇವರು ಕಾಂಗ್ರೆಸ್ ಅವ್ರು ಹೇಳ್ಕೊಂಡು ತಿರುಗ್ತಾರಲ್ಲ, ರಾಜೀವ್ ಗಾಂಧಿ ಅವರೇ ಅವತ್ತು ಪ್ರತಿಷ್ಠಾಪನೆ ಮಾಡಿದ್ದು, ಅವರೇ ದೇವಸ್ಥಾನ ಫಸ್ಟ್ ಕಟ್ಟಿದ್ದು, ಅವರೇ ದೇವ್ರ ವಿಗ್ರಹ ಇಟ್ಟಿದ್ದು ಅಂತ ಹೇಳ್ಬಿಟ್ಟು, ಆಗಾರ ಅವತ್ತು ರಾಜೀವ್ ಗಾಂಧಿ ಅವ್ರು ಇಟ್ಟಿದ್ದು ಏನು? ಇವ್ರ ಪ್ರಕಾರ ಇವತ್ತು ಇವ್ರು ಬೊಂಬೆಗಳ ಬಗ್ಗೆ ಮಾತಾಡ್ತಾರಲ್ಲ ಅವ್ರಿಗೆ. ಹಿಂದೂ ಧರ್ಮಗಳಲ್ಲಿ ನೀವು ಕೆಲವೊಂದು ದೇವ್ರುಗಳನ್ನ ನೀವು ಹಳ್ಳಿಗಳ ಕಡೆ ಹೋದ್ರೆ ನಮಗೆ ಹೊಲದ ಮುನಿಯಪ್ಪ ಅಂತ ಮಾಡ್ತಾರೆ, ಅಲ್ಲಿ ಒಂದು ಸಣ್ಣ ಕಲ್ಲನ್ನೇ ವಿಗ್ರಹವಾಗಿ ಮಾಡಿಕೊಂಡು ಅದನ್ನ 100 ವರ್ಷಗಳ ಕಾಲ ಪೂಜೆ ಮಾಡಿದಂಥ ಪ್ರತೀತಿ ಇದೆ. ಸೊ ಈ ರೀತಿಯಾಗಿ ಅದರದೇ ಆದಂಥ ಒಂದೊಂದು ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರತೀತಿಗಳು ಮಾಡ್ಕೊಂಡ್ ಬಂದಿದೆ. ಇವರು ನಾನು ಒಂದು ಖಂಡಿಸ್ಲೇಬೇಕು, ನಾನೊಂದು ಆರಗನ್ಸ್ ತೋರಿಸ್ಲೇಬೇಕು, ವಿರೋಧಿಸ್ಲೇಬೇಕು ಅಂತ ಹೇಳ್ಕೊಂಡು ಇವರು ಒಂದು ರಾಮನ ಒಂದು ವಿಗ್ರಹವನ್ನ ಇವರು ಯಾವುದೋ ಒಂದೆರಡು ಗೊಂಬೆಗೆ ಹೋಲಿಸ್ತಾ ಇದ್ರೆ ಇದು ನಿಜವಾಗ್ಲೂ ಇದು ಒಂಥರ ಇದು ಈ ಅಹಂಕಾರದ ಪರಮಾವಧಿ ಅಂತಾರಲ್ಲ ಹಾಗೆ. ನೀವು ಆಯ್ತು ರಾಜಕೀಯ ಪಕ್ಷವಾಗಿ ಬಿಜೆಪಿನ ಟೀಕೆ ಮಾಡ್ತೀರಾ, ಮಾಡಿ, ಯಾರು ಬೇಡ ಅಂತ ಹೇಳಿದ್ದು, ಯಾರು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ನೀವು ಪ್ರಭು ಶ್ರೀರಾಮಚಂದ್ರನ ವಿಚಾರದಲ್ಲಿ ನೀವು ಆಯ್ತು ಅಯೋಧ್ಯೆಗೆ ಹೋಗಲ್ಲ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಾಯ್ತು, ಹೋಗಿಲ್ಲ ಅಂದಲೂ ಯಾಕೆ ಈ ರೀತಿಯಾಗಿ ನೀವು ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತೀರಾ ನೀವು? ಹಾಗೇನೆ ಇಲ್ಲಿ ಈಗಾಗಲೇ ನಾವು ಒಂದು ದೃಶ್ಯವನ್ನು ತೋರಿಸ್ತಾ ಇದ್ವಿ. ಮಂದಿರಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗುವ ದಿವಸ ಏನು ಅಲ್ಲಿ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ಬಾಲರಾಮನ ವಿಗ್ರಹವನ್ನ ಈಗ ರಾಮಲಲ್ಲಾ ಮೂರ್ತಿ ಏನಿದೆ ಇದನ್ನ ಈಗಾಗಲೇ ಮಂದಿರಕ್ಕೆ ತೆಗೆದುಕೊಂಡು ಬರಲಾಗಿರುವಂಥದ್ದು. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿರುವಂತಹ ಶ್ರೀರಾಮನ ಮಂದಿರಕ್ಕೆ ರಾಮಲಲ್ಲಾನ ಮೂರ್ತಿಯನ್ನ ಈಗ ತರಲಾಗ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇದು ನಾಡಿದ್ದು ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ನಮ್ಮ ಮೈಸೂರಿನವರೇ ಕೆತ್ತಿರುವಂತಹ ಈ ಒಂದು ಬಾಲರಾಮನ ಮೂರ್ತಿ ಈಗ
ತಲುಪಿರುವಂಥದ್ದು ರಾಮ ಜನ್ಮಭೂಮಿಯಲ್ಲಿರುವಂತಹ ರಾಮ ಮಂದಿರಕ್ಕೆ. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ರಾಜಣ್ಣ ಅವರು ಹೇಳಿರುವಂತಹ ನಾನು ಗೊಂಬೆ ನೋಡ್ದಂಗಾಯ್ತು ಅಂತ ಹೇಳುವಂತಹ ಮಾತುಗಳ ನಡುವಿನೇ ಈಗ ರಾಮ ಜನ್ಮಭೂಮಿಗೆ ರಾಮನ ವಿಗ್ರಹ, ರಾಮನ ಮೂರ್ತಿ ಬಂದು ತಲುಪಿರುವಂತಹದ್ದು. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ರಾಜಣ್ಣ ಅವರ ಬೆಂಬಲಿಗರಾಗಿರುವಂತಹ ಕೊಟ್ಟ ಶಂಕರ್ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಶಂಕರ್ ಅವರೇ, ಯಾವ ಕಾರಣಕ್ಕಾಗಿ ನಿಮ್ಮ ನಾಯಕರು ಇಂತಹ ಮಾತುಗಳನ್ನು ಹೇಳಿರುವಂತದ್ದು? ಸರ್, ಆಕ್ಚುಲಿ ನಿನ್ನೆ ಹಿಂದುಳಿದ ವರ್ಗದ ಒಂದು ಸಭೆ ಇತ್ತು, ಒಕ್ಕೂಟದ್ದು ದಶಮಾನೋತ್ಸವ ಕಾರ್ಯಕ್ರಮ. ಅದರಲ್ಲಿ KNR ಅವರು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 2 ಗೊಂಬೆಗಳನ್ನ ಇಟ್ಕೊಂಡಿದ್ರು. ಸೊ ನನಗೆ ಆ ತರದ ಫೀಲಿಂಗ್ಸ್ ಆಗ್ಲಿಲ್ಲ, ಈಗ ಹೆಂಗ್ ಇಟ್ಟಿದ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ಈ ಮಾತನ್ನ ಹೇಳಿರು. ಆದ್ರೆ ಇದು ಈ ಸೋಷಿಯಲ್ ಮೀಡಿಯಾ ಮತ್ತೆ ಬಿಜೆಪಿ ಪ್ರಾಯೋಜಿತ ಒಂದ್ ತಂಡ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ, KN ರಾಜಣ್ಣ ರಾಮನ ವಿರೋಧ ಅಂತೆಲ್ಲ ಬಿಂಬಿಸ್ತಾ ಇದಾರೆ. ಸ್ವತಃ ರಾಜಣ್ಣ ಅವರೇ ಅದೇ ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಮ್ಮೂರು ರಾಮ ನನಗೆ ಬಹಳ ಇಂಪಾರ್ಟೆಂಟ್, ಅಂದ್ರೆ ಬಾಬರಿ ಮಸೀದಿಲಿ ಅಲ್ಲಿರ್ತಕ್ಕಂಥ ರಾಮನು ಕೂಡ ಇಂಪಾರ್ಟೆಂಟ್. ಆ ಕ್ಷಣಕ್ಕೆ ಅವತ್ತು ನಡೆದಂತ ಘಟನೆ ಸಂದರ್ಭದಲ್ಲಿ ನನಗೆ ಹಂಗ್ ಫೀಲ್ ಆಯ್ತಂತ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಇದರಲ್ಲಿ ಯಾವ ಧರ್ಮ ಅಥವಾ ಯಾವುದೇ ಹಿಂದೂ ವಿರೋಧಿ ಆ ತರದ್ ಹೇಳಿಲ್ಲ. ರಾಜಣ್ಣ ಮಾತಾಡ್ತಾ ಪದೇ ಪದೇ ಇದನ್ನ ಹೇಳ್ತಾ ಇದ್ರು, ನಾವು ಗೂಡ್ಸೆ ಹಿಂದುತ್ವವಾದಿಗಳಲ್ಲ, ಗಾಂಧಿ ಹಿಂದುತ್ವವಾದಿಗಳು ಅನ್ನುವ ಬಹಳ ಪ್ರಜ್ಞಾಪೂರ್ವಕವಾಗಿ ಜಾತ್ಯತೀತ ಪರಿಕಲ್ಪನೆಯಲ್ಲೇ ಮಾತಾಡಿದ್ರು. ಅದೇ ಇದನ್ನ ಹಿಂಗೆ ಚುನಾವಣಾ ಕಾರಣಕ್ಕೋಸ್ಕರ ಚುನಾವಣಾ ರಾಮನ್ ಬಳಸ್ಕೊಂತಿದ್ದಾರೆ ಬಿಜೆಪಿಯವರು. ನಮ್ದು ಹಂಗಲ್ಲ, ಸಹಜವಾಗಿ ನಮ್ಮೂರಿನ ರಾಮನ್ ನಮ್ಗೆ ಇಂಪಾರ್ಟೆಂಟ್. ಆ ಕ್ಷಣಕ್ಕೆ ನನ್ಗೆ ಆ ತರ ಗೋಚರ ಆಯ್ತು ಅನ್ನೋ ಮಾತುಗಳನ್ನ ಭಾಷಣದ ಮಧ್ಯದಲ್ಲಿ ಒಂದು ಹೇಳಿದ್ರು ಅಷ್ಟೇ. ಓಕೆ ಶಂಕರ್ ಅವರು, ಅದ್ರ ಬಗ್ಗೆ ನಿಮ್ ಜೊತೆ ಮತ್ತೆ ನಾನು ವಿವರವಾಗಿ ಮಾತಾಡ್ತೀನಿ. ನಮ್ ಜೊತೆಗೆ ಉಮರ್ ಶರೀಫ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು. ಉಮರ್ ಶರೀಫ್ ಅವರೇ, ಇಂತಹ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅದು ರಾಜಣ್ಣ ಅವರು ಹೇಳಿಕೆ ಕೊಟ್ಟಿರೋದು ಅವರ ಅಭಿಪ್ರಾಯ. ಅವರಿಗೆ ಎಲ್ಲಾ ಸ್ವಾತಂತ್ರ್ಯ ಇದೆ. ಎಷ್ಟೋ ಜನರು ಮೂರ್ತಿ ಪೂಜೆ ಮಾಡದೇ ಇರೋರು ಅವರು ಕೂಡ ಅವರ ಅಭಿಪ್ರಾಯ ಕೊಡ್ತಾರೆ. ಇವಾಗ ಇವರು ಹೇಳಿರೋದು ಏನಂದ್ರೆ, ಅಲ್ಲಿ ಕಾಣುವ ಆ ಒಂದು ಮೂರ್ತಿ ನೋಡಿದ್ರೆ ಅವ್ರಿಗೆ ಗೊಂಬೆ ತರ ಕಾಣಿಸ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಅನೇಕರು ನೋಡಿದ್ರೆ ಅವರು ವಿಗ್ರಹ ಆರಾಧನೆ ಬೇಡ ಅಂತ ಹೇಳೋರು, ಯಾವುದೇ ಒಂದು ಮೂರ್ತಿಯನ್ನು ನೋಡಿದ್ರೆ ಅವ್ರ ಗೊಂಬೆ ತರನೇ ಕಾಣಿಸುತ್ತೆ ಬೇಡ ಅಂತ ಹೇಳೋರಿಗೆ. ಸೊ ಹಾಗಾಗಿ ನೀವು ಅವರನ್ನ ಹೋಗಿ ಪ್ರಶ್ನೆ ಮಾಡಕ್ಕಾಗತ್ತಾ? ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಏಥಿಸ್ಟ್. ದೇವರ ಮೇಲೆ ನಂಬಿಕೆನೇ ಇಲ್ಲವರು ನಮ್ಮನ್ನ ನೋಡಿದ್ರು ಅವ್ರಿಗೆ ಒಂಥರ ನಾವು ಯಾರನ್ನು ಬಂದು ವಿ ಕೆನಾಟ್ ಸ್ಟಾಪ್ ಎನಿಬಡೀಸ್ ಕಮೆಂಟ್ಸ್. ಯಾರ ಕಮೆಂಟ್ ನಾವು ಸ್ಟಾಪ್ ಮಾಡಕ್ಕಾಗಲ್ಲ. ಒಂದ್ ವೇಳೆ ಒಬ್ರಿಗೆ ನಮ್ಮ ಮಸೀದಿಗೆ ಬಂದ್ರೆ, ಏನ್ರಪ್ಪ ನೀವು ಏನು ಇಲ್ದೆ ಹ್ಯಾಗ್ ನೀವು ಆರಾಧನೆ ಮಾಡ್ತಿರೋ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅವ್ರು ಹೇಳಿದ್ರೆ ಅದು ಅವರ ಅಭಿಪ್ರಾಯ. ಅದಕ್ಕೆ ಅವ್ರ ಮೇಲೆ ನಾನು ಕೋಪ ಪಡಬೇಕಾಗಿಲ್ಲ. ಅವ್ರಿಗೆ ನಾನು ಅವ್ರ ವಿರುದ್ಧವಾಗಿ ಮಾತಾಡಬೇಕಾಗಿ ಏನಿಲ್ಲ, ಅವ್ರವರ ಅಭಿಪ್ರಾಯ. ಸೊ ಅದಕ್ಕೆ ನಾನು ಏನ್ ಮಾತಾಡಕ್ಕಾಗತ್ತೆ? ಇವಾಗ ಇಸ್ಲಾಂ ಪ್ರಕಾರ ನೋಡಕ್ ಹೋದ್ರೆ ನಮ್ಮಲ್ಲಿ ಮೂರ್ತಿ ಆರಾಧನೆನೇ ಇಲ್ಲ. ಮತ್ತೆ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ನೋಡ್ಕೊಡ್ರೆ ಮೂರ್ತಿ ಆರಾಧನೆ ಇಲ್ಲ. ಯಾಕಂತಂದ್ರೆ ದೇವನೊಬ್ಬ ನಾಮ ಹಲವು ಅಂತ ಒಪ್ಕೊಂಡಿದ್ವಿ, ಆದ್ರೆ ಅವನನ್ನ ನಾವು ನೋಡೇ ಇಲ್ಲ, ಅವನ್ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ, ಇವತ್ತವರೆಗೂ ನಾವು ನೋಡಿಲ್ಲ. ಆದ್ರೆ ನೋಡಕ್ಕೆ ಸಾಧ್ಯತೆ ಇರೋದು ಸ್ವರ್ಗದಲ್ಲಿ ಮಾತ್ರ ಅಂತ ನಮ್ಮ ನಂಬಿಕೆ ಇರೋದು. ಹಾಗಾಗಿ ನಾವು ಯಾವುದೇ ಒಂದು ಆಕಾರ ರೂಪದಲ್ಲಿ ನಾವು ದೇವನನ್ನ ಈ ಭೂಮಿನಲ್ಲಿ ಆರಾಧನೆ ಮಾಡೋದಿಲ್ಲ. ಸೊ ನಮ್ಗೇನು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂ ವಿತ್ ಎನಿಬಡಿ ಅಪ್ರಿಶಿಯೇಟಿಂಗ್. ಯಾರಾದ್ರು ಮೂರ್ತಿ ಪೂಜೆ ಮಾಡೋರ್ಗೆ ನಾವು ಬೆಂಬಲನೂ ಕೊಡೋದಿಲ್ಲ. ಅದು ಬೇಡ ಅಂತ ಹೇಳೋರ್ಗೆ ನಾವು ಅವ್ರ ಬಗ್ಗೆ ನಾವು ಕ್ರಿಟಿಸೈಸ್ ಅವ್ರಿಗೆ ಟೀಕೆ ಮಾಡಕ್ಕೆ ನಾವು ಮುಂದೆ ಬರೋದಿಲ್ಲ. ವಿ ಆರ್ ಆಲ್ಮೋಸ್ಟ್ ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ನೋಡ್ತಾ ಇರೋದು ಅಷ್ಟೇ. ಓಕೆ ಶರೀಫ್ ಅವರೇ, ಮಾತಾಡ್ತೀನಿ ನನ್ನ ಜೊತೆಗೆ. ರಾಜಶೇಖರ ಸ್ವಾಮೀಜಿ ಅವರೇ, ಇಲ್ಲಿ ಸಚಿವ ರಾಜಣ್ಣ ಅವರ ಮಾತ್ರ ಬಗ್ಗೆ ಅದನ್ನ ಕೇಳಿಸ್ಕೊಂಡಾಗ ತಮ್ಗೇನು ಅನ್ನಿಸ್ತು? ಇದು ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಅಂತ ದಾಸರು ಹೇಳಿದ ಹಾಗೆ ಎಲ್ಲರೂ ಒಬ್ಬರಿಂದ ಒಬ್ರು ರಾಮನ ಮೇಲೆ ಮುಗಿದು ಬೀಳ್ತಾ ಇದ್ದಾರೆ. ಕಾರಣ ಇದು ಕುಣಿಲಿಕ್ಕೆ ಬಾರದವ ಅಂಗಳ ಡೊಂಕು ಅನ್ನನಂತೆ. ಈಗ ಹೈಕಮಾಂಡ್ನ ಮೇಲೆ ವಿಚಾರವನ್ನ ಮಾಡಿಕೊಂಡು ನಾವಲ್ಲಿಗೆ ಹೋಗಲ್ಲ, ನಮ್ಗೆ ಹೈಕಮಾಂಡ್ ಹೇಳಿಲ್ಲ, ಈ ತರಹದ ಭಾವನೆಗಳನ್ನು ಇಟ್ಟುಕೊಂಡು ರಾಷ್ಟ್ರ ಮಂದಿರ ನಿರ್ಮಾಣವಾದ ಕಾಲಘಟ್ಟದಲ್ಲಿ ರಾಮನ ಮೇಲೆ ಯಾಕೆ ಇವರು ಕೆಸರೆರಚಾಟ ಮಾಡಬೇಕು? ರಾಮ ಈಗ ಹೇಳಿದ್ರು, ನಮ್ಮಲ್ಲಿ ಉಮರ್ ಶರೀಫ್ ಹೇಳಿದ್ರು, ನಮ್ಮಲ್ಲಿ ಮೂರ್ತಿ ಆರಾಧನೆ ಇಲ್ಲ, ಬಿಡೋಣ, ಅವಶ್ಯಕತೆ ಇಲ್ಲ. ಆದ್ರೆ ಮೂರ್ತಿ ಆರಾಧಕರನ್ನ ಯಾಕೆ ನಿಂದಿಸಬೇಕು ಅಥವಾ ಅವರ ಮೇಲೆ ಯಾಕೆ ಗೂಬೆ ಕೂರಿಸ್ಬೇಕು? ಮೂರ್ತಿ ಅನ್ನೋದು ಅವರವರ ನಂಬಿಕೆ, ಅವರವರ ಶ್ರದ್ಧೆ, ಅವರವರ ಭಕ್ತಿ. ನನ್ಗಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅನ್ನೋ ಟೀಕೆ ಮಾಡ್ಲಿಕ್ಕೆ ಹೋಗಬಾರದು. ಇಡೀ ರಾಷ್ಟ್ರ ಒಮ್ಮತದಿಂದ ಒಪ್ಪಿಕೊಂಡಿರುವಂತ ಶ್ರೀರಾಮ, ಎಲ್ಲದರಲ್ಲೂ ಶ್ರೀರಾಮನಲ್ಲಿರುವುದು ಆದರ್ಶ.
ಆದರ್ಶ ಬಿಟ್ರೆ ಶ್ರೀರಾಮನಲ್ಲಿ ಬೇರೆ ಯಾವುದನ್ನು ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪ್ರಭು ಶ್ರೀರಾಮಚಂದ್ರ, ತ್ಯಾಗದ ಪ್ರತೀಕವಾಗಿರತಕ್ಕಂತಹ ಶ್ರೀರಾಮಚಂದ್ರನನ್ನ ಈ ರೀತಿ ಯಾಕೆ ತೆಗಳಬೇಕು? ನಮ್ಗೆ ಮನಸ್ಸಿಲ್ಲ, ನಾವು ಹೋಗುದಿಲ್ಲ, ಸುಮ್ಮನೆ ಇದ್ ಬಿಡೋಣ. ಆದ್ರೆ ರಾಜಕೀಯವಾಗಿ ಬಳಸಿಕೊಂಡು ಅದನ್ನ ಒಂಥರ ನಾಟಕೀಯವಾಗಿ ಬಿಂಬಿಸುವಂತದ್ದನ್ನ ಇಡೀ ಸಮಾಜ ಒಪ್ಪೋದಿಲ್ಲ ಅಂತ ಅವರಿಗೆ ಒಂದು ಸಂದೇಶ ಹೋಗ್ಬೇಕು. ಓಕೆ, ರಾಜಶೇಖರ ಸ್ವಾಮೀಜಿ ಅವರು ಮಾತಾಡ್ತೀನಿ ನನ್ನ ಜೊತೆಗೆ. ಚರ್ಚೆ ನಾವು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಇಲ್ಲಿ ರಾಜಣ್ಣ ಅವರು ಎತ್ತಿರುವಂತಹ ಮಾತು, ಅವ್ರಿಗೆ ಹೇಳಿರ್ತಕ್ಕಂತಹ ಕೊಟ್ಟಿರುವಂತಹ ವಿವರಣೆಗಳು, ಇವುಗಳನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಯಾವ ಕಾರಣಕ್ಕಾಗಾದ್ರೆ ಕಾಂಗ್ರೆಸ್ ನಾಯಕರು ಇಂತಹ ಮಾತುಗಳನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ. ವೀರೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಶಂಕರ್ ಅವರೇ, ನೀವು ಆವಾಗಲೇ ಒಂದು ಮಾತು ಹೇಳಿದ್ರು, ರಾಜಣ್ಣ ಅವರು ಕೇವಲ ಹೇಳಿದ್ದು ಇಷ್ಟೇನೆ, ಆದ್ರೆ ಸುಮ್ಮನೆ ಅದನ್ನ ಅನವಶ್ಯಕವಾಗಿ ವಿವಾದ ಮಾಡ್ತಾ ಇದ್ದಾರೆ ಅಂದ್ಕೊಂಡು. ಆದ್ರೆ ಹೋಗಿ ನೋಡಿದ್ದು ರಾಮನ ಮೂರ್ತಿಯನ್ನ, ಕಂಡಿದ್ದು ಗೊಂಬೆ ಅಂತೇಳಿ. ಆದ್ರೆ ಅವ್ರು ನಿಜಕ್ಕೂ ಕೂಡ ಹೋಗಿದ್ದು ಅಯೋಧ್ಯೆಗ, ಅದು ಯಾವ ಸ್ವರೂಪದಲ್ಲಿ ಅವ್ರು ನೋಡ್ತಾರೆ? ನಮ್ಮೂರಿನ ರಾಮ ನಮಗೆ ಇಷ್ಟ, ಅದೆಲ್ಲ ಓಕೆ, ಅದೆಲ್ಲರಿಗೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಯಾವುದೇ ದೇಗುಲಗಳಿಗೆ ಹೋದಾಗಲೂ ಕೂಡ ಇಂಥದ್ದು ಅನಿಸುವಂತ ಸಹಜ. ಹಂಗೆ ಅಂತ ಹೇಳಿ ಇನ್ನೊಂದು ಕಡೆಗೆ ಹೋಗಿ ನೋಡಿದಾಗ, ಯಾಕಂದ್ರೆ ಒಂದು ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ ಯಾವುದೇ ದೇವಸ್ಥಾನಗಳ ಜೀರ್ಣೋದ್ಧಾರದ ಸಂದರ್ಭಗಳಲ್ಲಿ ಇರುತ್ತೆ. ಇಲ್ಲಿ ಬೇರೆ ಸ್ವರೂಪದ್ದಿದೆ, ಅಯೋಧ್ಯೆ ವಿಚಾರ ನಾನು ಮಾಮೂಲಿ ಜೀರ್ಣೋದ್ಧಾರದ ರೀತಿಯ ಉದಾಹರಣೆಯನ್ನು ಹೇಳೋದಿಲ್ಲ. ಆದ್ರೆ ಇಲ್ಲಿ ಅದನ್ನ ನೋಡಿದಾಗ ನನಗೆ ಗೊಂಬೆ ತರ ಅನ್ನಿಸ್ತು ಅಂತ ಹೇಳುವಂಥದ್ದು ಇದೆಯಲ್ಲ, ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ದಿದೆ, ಮತ್ತೆ ಹಂಗಾರೆ ಗೊಂಬೆ ಮಾಡಕ್ ಯಾಕೆ ಹೋದ್ರು? ಅಲ್ಲ, ಅವು ಅಯೋಧ್ಯೆ ಹೋದಂತ ಸಂದರ್ಭದಲ್ಲಿ ಆ ಘಟನೆಲೆ ಆ ಕ್ಷಣಕ್ಕೆ ಅಂದ್ರೆ ಅದಿನ್ನ ಆಗಿರ್ಲಿಲ್ವಲ್ಲ, ಆ ಇಟ್ಟಾಗ ಅದು ಗೊಂಬೆ ತರ ಫೀಲ್ ಆಯ್ತು ಅಂತ ಅನ್ನಿಸ್ತು. ಇದ್ರಲ್ಲಿ ಯಾವ್ದಾದ್ರು ರಾಮನನ್ನ ಏನೋ ಅವಹೇಳನ ಮಾಡಿರ್ತಕ್ಕಂಥದ್ದು, ಅದು ಧರ್ಮನ ಅನ್ನಿಸ್ತು, ಇಲ್ಲ ಟೂರಿಂಗ್ ಟೆಂಟ್ ತರ ಅನ್ನಿಸ್ತು, ಗೊಂಬೆ ತರ ಸರ್. ಅದು ಟೂರಿಂಗ್ ಟೆಂಟ್ ಅಂತ ನೀವ್ ಅಂದ್ರೆ ಬೇರೆ ಆಡ್ ಮಾಡ್ಕೊಂಡ್ರು. ಟೂರಿಂಗ್ ಟೆಂಟ್ ಅಲ್ಲ, ಟೆಂಟ್ ಅಲ್ಲಿ ಇರ್ತಕ್ಕ, ಅಂದ್ರೆ ಆ ಕ್ಷಣಕ್ಕೆ ಅವತ್ತು ದೇವಾಲಯದ ಇರ್ಲಿಲ್ಲ, ಅಲ್ಲಿ ರಾಮನ ಅಂದ್ರೆ ಆ ವಿಗ್ರಹಗಳು ಗೊಂಬೆಗಳು ನನ್ಗೆ ಆ ತರ ಕಂಟು ಅಂತದನ್ನ ಅವ್ರು ತನ್ನ ಅಭಿಪ್ರಾಯ ಹೇಳಿರಷ್ಟೇ. ಇದರಲ್ಲಿ ಉದ್ದೇಶಪೂರ್ವಕವಾಗಿ ರಾಮನನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಧರ್ಮನ ಅವಹೇಳನ ಮಾಡ್ತಕ್ಕಂಥದ್ದಿಲ್ಲ. ಅವರು ಹೇಳಿದ್ದು ಬಹಳ ಸ್ಪಷ್ಟವಾಗಿ, ನಾನು ರಾಮನ ಅಭಿಮಾನಿ, ಆದ್ರೆ ಬಿಜೆಪಿ ರಾಮ ನಮ್ಗಲ್ಲ. ಬಿಜೆಪಿ ಓಟಿನ ರಾಜಕಾರಣಕ್ಕೋಸ್ಕರ ಚುನಾವಣಾ ಪೂರ್ವ ಅರ್ಧ ಬರ್ಧ ಆಗಿರ್ತಕ್ಕಂಥ ದೇವಾಲಯವನ್ನ ರೆಡಿ ಮಾಡ್ಕೊಂಡು ಈಗ ಇಡೀ ಊರ್ ತುಂಬಾ ಮಂತ್ರಾಕ್ಷತೆ ಹಾಕೊಂಡು ಹೊಡ್ಲಿಕ್ಕೆ ಕೊಟ್ರಲ್ಲ, ಈ ರಾಮ ನಮ್ಗಲ್ಲ. ರಾಮ ನಿಜವಾಗ್ಲೂ ಅವ್ರಿಗೆ ಆಗಿದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿರ್ಬೇಕು ಅಂತ ರಾಮನ ಜೊತೆಗೆ ನಾವಿದ್ದೀವಿ. ನಾನು ರಾಮನ ಈಗ ಅಯೋಧ್ಯೆಗೆ ಹೋಗ್ತೀನಿ ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಹೋಗಲ್ಲ ಅಂತ ಹೇಳಿಲ್ಲ, ನಾನು ಹೋಗ್ತೀನಿ ಅಂತಲೂ ಹೇಳಿದ್ದಾರೆ. ಆದ್ರೆ ಇದು ಬಿಜೆಪಿ ರಾಮ, ಬಿಜೆಪಿನ ಈ ರಾಮನ ಕಾರ್ಯಕ್ರಮಕ್ಕೆ ಅದು ಜನರನ್ನ ಯಾಮರಿಸ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಶಂಕರ್ ಅವರು ಮಾತಾಡ್ತೀನಿ. ಮೋಹನ್ ವಿಶ್ವ ಅವರೇ, ಈಗ ಅವ್ರು ಹೇಳ್ತಾರೆ, ನಾನು ರಾಮನ ಬಗ್ಗೆ ನಂದೇನು ವಿರೋಧ ಇಲ್ಲ ಅಥವಾ ಅವಹೇಳಲಿಲ್ಲ, ನಾನು ಖಂಡಿತನ ಹೇಳಿದೆ ಅಷ್ಟೇ ಅನ್ನುವಂಥದ್ದು. ಅಲ್ಲ, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇವ್ರು ಹೇಳೋ ಲಾಜಿಕ್ ಹೆಂಗಿದೆ ಅಂದ್ರೆ, ರಾಜಣ್ಣ ಅವ್ರ ಕ್ಷೇತ್ರದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇದೆ, ನಾನು ಅಲ್ಲೇ ಹೋಗ್ತೀನಿ, ತಿರುಪತಿಗೆ ಯಾಕೆ ಹೋಗ್ಬೇಕು? ರಾಜಣ್ಣ ಅವ್ರ ಕ್ಷೇತ್ರದಲ್ಲಿ ಶಿವನ್ ದೇವಸ್ಥಾನ ಇದೆ, ನಾನು ಅಲ್ಲೇ ಹೋಗ್ತೀನಿ, ಧರ್ಮಸ್ಥಳಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ರೀತಿ ಇದೆ. ಇದು ಕರೆಕ್ಟ್ ಅಲ್ವಾ? ಇಲ್ಲಿದೆ ಅಂದ ತಕ್ಷಣ ಅಲ್ಲಿ ಹೋಗ್ಬಾರ್ದಾ? ಒಂದ್ ಅರ್ಥ ಮಾಡ್ಕೊಬೇಕಿಲ್ಲಿ, ಇವರು ಬಿಜೆಪಿಯವ್ರು ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಸಲಿ ಆದ್ರೆ ಸಲಿ, ಎರಡು ಸಲಿ ಆದ್ರೆ ಸರಿ, ಪದೇ ಪದೇ ಟಾರ್ಗೆಟ್ ಮಾಡ್ಕೊಂಡೆ ಯಾಕೆ ನಿಮಗೆ ಹಿಂದೂ ಧರ್ಮ, ಹಿಂದೂ ದೇವತೆಗಳು, ಅದರಲ್ಲೂ ರಾಮನ ವಿಚಾರದಲ್ಲೇ ಯಾಕೆ ಈ ಮಾತನ್ನು ಹೇಳಬೇಕು? ಬೇರೆ ಹೇಳಕ್ಕಾಗ್ಲಿಲ್ವಾ? ಅಲ್ಲಿ ನಡೀತಿದ್ದು OBC ಸಮಾವೇಶ ಅಂತ ರಾಜಣ್ಣ ಅವರು ಆಪ್ತರು ಹೇಳಿದ್ರಲ್ವಾ? ಈಗ ಅದೇ ಅಯೋಧ್ಯೆ ಏರ್ಪೋರ್ಟ್ಗೆ ಯಾರ ಹೆಸರು ಇಡಲಾಗಿದೆ? ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅಂತ ಇಡಲಾಗಿದೆ ತಾನೆ. ಇವಾಗ ಯಾರೇ ಒಬ್ರು ಆ ಅಯೋಧ್ಯೆಯಲ್ಲಿ ಹೋಗಿ ಇಳಿಬೇಕು ಅಂತ ಹೇಳಿದ್ರೆ, ನಿಮ್ಗೆ ಫ್ಲೈಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ಹೆಸರು ಅನೌನ್ಸ್ ಮಾಡ್ತಾರಲ್ಲ, ಅದು ನೆನಪಾಗೋದಿಲ್ವಾ ಇವ್ರಿಗೆ? ಇಲ್ಲಿ ಬರೀ ರಾಮನ್ನ ಬಿಜೆಪಿ ರಾಮ, ಆಮೇಲೆ ಮತ್ತೆ ಇನ್ನೊಂದಂದು ಹೇಳಿದ್ರು ಇವರು, ನಮ್ದು ಗಾಂಧಿ ರಾಮ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಗಾಂಧಿ ಅವರೇ ಸ್ವತಃ ರಾಮನನ್ನ ಯಾವ ರೀತಿ ಪೂಜೆ ಮಾಡ್ತಾ ಇದ್ರು? ರಘುಪತಿ, ಕೇಳಿಸ್ಕೊಳ್ರಿ ಸ್ವಾಮಿ, ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೋಬೇಕು. ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್ ಅಂತ ಮಹಾತ್ಮ ಗಾಂಧಿ ಅವರೇ ಹೇಳಿದ್ರು. ಏನಾರು ಗೊತ್ತಿದೆ ನಿಮ್ಗಿದು? ಮೂಲ ಸಂವಿಧಾನದಲ್ಲಿ ರಾಮ, ಲಕ್ಷ್ಮಣ, ಸೀತೆಯ ಚಿತ್ರಗಳಿತ್ತು. ನಿಮ್ಗೆ ಅದ್ರ ಬಗ್ಗೆ ಅಂದ್ರೆ ಅರಿವಿದ್ಯಾ? ಇದ್ರಲ್ಲಿ ನಿಮ್ಗೆ ಏನ್ ಗೊತ್ತಿದೆ ನಿಮ್ ಪ್ರಕಾರ? ಮಹಾತ್ಮ ಗಾಂಧಿ ಅವರು ಭಗವದ್ಗೀತೆನ ಹೇಳ್ಕೊಡಿ ಜನಗಳಿಗೆ, ಭಗವದ್ಗೀತೆ ಒಂದು ಜೀವನ ಪಾಠ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ಭಗವದ್ಗೀತೆ ಹೇಳ್ಕೊಡ್ತೀನಿ ಅಂತ ಹೇಳಿದಾಗ ಅಪೋಸ್ ಮಾಡೋದಿದೆ ಕಾಂಗ್ರೆಸ್ನವ್ರು, ಇದೆ ರಾಜಣ್ಣ ತಾನೇ. ಹಾಗಾದ್ರೆ
ಯಾವ ಮುಖ ಇಟ್ಕೊಂಡು ಗಾಂಧಿ ರಾಮ ಅಂತ ಹೇಳ್ತೀರಾ ನೀವು? ಮಹಾತ್ಮ ಗಾಂಧಿ ಅವರು ಅಷ್ಟೇ ರಾಮನ್ ಯಾವತ್ತು ಈ ರೀತಿ ಗೊಂಬೆ ಅಂತ ಹೇಳ್ಕೊಟ್ಟಿಲ್ಲ ನಿಮ್ಗೆ, ಅಥವಾ ಅವಹೇಳನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ನಿಮಗೆ. ನೀವು ಯಾವುದೋ ಒಂದು ಪಕ್ಷದ ಯಾರೋ ಅಧ್ಯಕ್ಷರ ಅಧಿನಾಯಕಿಯ ಕೈಗೊಂಬೆ ಆಗಿರ್ಬೋದು, ನಿಮ್ಗೆ ಅವ್ರ ಗೊಂಬೆಗಳ ತರ ಕಾಣಿಸ್ಬೋದು, ನೀವು ಅವ್ರ ಗೊಂಬೆಗಳ ತರ ಆಡ್ಬೋದು. ರಾಮನನ್ನ ಗೊಂಬೆ ಅಂತೆಲ್ಲ ಕರೆಯಕ್ ಕುತ್ಕೋಬೇಡಿ, ಗೊತ್ತಾಯ್ತಲ್ಲ? ಉಮರ್ ಶರೀಫ್ ಅವ್ರಿಗೆ ಪ್ರಶ್ನೆ. ಮಾತಾಡ್ತೀನಿ. ಉಮರ್ ಶರೀಫ್ ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ. ಶಂಕರ್ ಅವ್ರು ನಿಮ್ ಜೊತೆ ಕೂಡ ಉತ್ತರವನ್ನು ಪಡ್ಕೊಳ್ತೀನಿ. ಚಿಕ್ಕ ಬ್ರೇಕ್ ನಂತರ. ನೇರ ಮಾತು, ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿಂದೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, ಬಿಜೆಪಿಯವರು ಮಾಡಿದ್ರೆ ಪವಿತ್ರನ? ಹಾಗಾದ್ರೆ ಮಿಸ್ ಮಾಡದೆ ನೋಡಿ. ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಈಗಾಗಲೇ ರಾಜಣ್ಣ ಅವರು ಹೇಳಿರುವಂತಹ ಮಾತು ಒಂದು ಕಡೆ ಚರ್ಚೆ ನಡೀತಿದೆ, ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ, ಈ ಲೋಕಾರ್ಪಣೆಯ ಕಾರ್ಯಕ್ರಮ, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದು ಮೋದಿಯವರ ರಾಜಕೀಯ ಕಾರ್ಯಕ್ರಮವಾಗಿ ಮತ್ತು RSSನ ಕಾರ್ಯಕ್ರಮವಾಗಿ ಕಾಣ್ತಾ ಇರುತ್ತದೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ರಾಜಣ್ಣ ಆಡಿದ ಮಾತುಗಳು ಒಂದು ಕಡೆ ಆದ್ರೆ ಅತ್ತ ದಿಲ್ಲಿ ಮಟ್ಟದಲ್ಲೂ ಅಯೋಧ್ಯೆ ರಾಜಕಾರಣ ಆಗ್ತಿದೆ. ಮಂದಿರ ಉದ್ಘಾಟನೆ ಅದು ಅಯೋಧ್ಯೆ ಹಬ್ಬ ಅಲ್ಲ, ಬದಲಾಗಿ ಬಿಜೆಪಿ ಕಾರ್ಯಕ್ರಮ, RSS ಕಾರ್ಯಕ್ರಮ ಆಗ್ತಿದೆ ಅಂತಿದ್ದಾರೆ ರಾಹುಲ್ ಗಾಂಧಿ. Have made the 22nd January function a completely political Narendra Modi function. It's become a RSS BJP function, and I think that is why the Congress president said that he would not go to the function. We are open to all religions, all practices. Even the authorities of the Hindu religion, the biggest authorities of the Hindu religion, have made their view public about what they think about the 22nd January function, that it is a political function. So it is difficult for us to go to a political function which is designed around the Prime Minister of India and designed around the RSS. ಮೋದಿ ಅಯೋಧ್ಯೆಯಲ್ಲಿ ಮಹಾಪೂಜೆ, ದೇಶದೆಲ್ಲೆಡೆ ರಾಮನಿಗೆ ಕಾಂಗ್ರೆಸ್ ಪೂಜೆ. ರಾಮ ಮಂದಿರ ಉದ್ಘಾಟನೆ ದಿನ ರಾಹುಲ್ ಗಾಂಧಿ ಭಾರತ್ ನ್ಯಾಯ ಯಾತ್ರೆ ಮಾಡ್ತಾರೆ. ಎಲ್ಲಿ ಯಾತ್ರೆ ನಡೆಯುತ್ತೋ ಅಲ್ಲಿಂದಲೇ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸುವುದಕ್ಕೂ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಮೋದಿ ಅಯೋಧ್ಯೆ ಕಾರ್ಯಕ್ರಮದ ದಿನವೇ ದೇಶದ ಎಲ್ಲಾ ರಾಮ ಮಂದಿರಗಳಲ್ಲೂ ಪೂಜೆ ನಡೆಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ದೆಹಲಿಯಲ್ಲಿ ಕೇಜ್ರಿವಾಲ್ರಿಂದ ಸುಂದರಕಾಂಡ ಹವನ. ಅಚ್ಚರಿ ಅನ್ನಿಸಿದ್ರೂ ಇದು ಸತ್ಯ. ಮೋದಿ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ದಿನ ಜನವರಿ 22ಕ್ಕೆ ದೆಹಲಿಯಲ್ಲಿ ರಾಮಾಯಣ ಪುಸ್ತಕ 5ನೇ ಅಧ್ಯಾಯದಲ್ಲಿ ಬರುವ ಹನುಮಂತನ ಅವತಾರಗಳು, ಪರಾಕ್ರಮಗಳ ಸುಂದರಕಾಂಡ ಅಧ್ಯಾಯ ಪಠಿಸುವ ಕಾರ್ಯಕ್ರಮವನ್ನ ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ. ಈಗಾಗಲೇ ಹನುಮಾನ್ ಸುಂದರಕಾಂಡದ ಪೂಜೆ ಜಪ ನಡೆಯುತ್ತಿದೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯಿಂದ ಕಾಳಿ ಆರಾಧನೆ. ಅಯೋಧ್ಯೆಯಲ್ಲಿ ಮೋದಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಅದೇ ಜನವರಿ 22ಕ್ಕೆ ಇಂಡಿಯಾ ಒಕ್ಕೂಟದ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಕಾಳಿ ಆರಾಧನೆ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಆಯುಧ ಪೂಜೆ ಟೈಮ್ನಲ್ಲಿ ಆಚರಿಸುತ್ತಿದ್ದ ಕಾಳಿ ಪೂಜೆ ಆರಾಧಿಸುವ ಮೂಲಕ ಮೋದಿ ವಿರುದ್ಧ ಧರ್ಮಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ ದೀದಿ. ಈ ಮಧ್ಯೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕೂಡ ಮಂದಿರ ಉದ್ಘಾಟನೆಗೆ ಹೋಗ್ತಿಲ್ಲ ಎಂದು ಘೋಷಿಸಿದ್ದಾರೆ. ಇಂಡಿಯಾ ಕೂಟದ ಬಹುತೇಕ ಪಕ್ಷಗಳು ದೂರ ಉಳಿದಿವೆ. ದೂರ ಉಳಿದ್ರೆ ಓಕೆ, ಆದ್ರೆ ವಿವಾದ ಆಗ್ತಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಹುಲ್ ಗಾಂಧಿ ಅವರು ಕೂಡ ಇದೊಂದು ರಾಜಕೀಯದ ಕಾರ್ಯಕ್ರಮವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಮತ್ತು ಇದನ್ನೆಲ್ಲವೂ ಕೂಡ ಡಿಸೈನ್ ಮಾಡಿರುವಂಥದ್ದು ಕೂಡ ಪ್ರಧಾನಿ ಮೋದಿಯವರ ಸುತ್ತಲೇ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ಉಮರ್ ಶರೀಫ್ ಅವರೇ, ತಮ್ಮ ಪ್ರಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದೊಂದು ರಾಜಕೀಯದ ಕಾರ್ಯಕ್ರಮದ ರೀತಿಯಲ್ಲಿ ಕಾಣ್ತಾ ಇದೆ ಅನ್ನುವಂತಹ ಆರೋಪಗಳೇನು ಬರ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ತಮ್ಗೇನು ಅನ್ಸುತ್ತೆ? ನೋಡಿ, ಇದು ಪೂರಿ ಶಂಕರಾಚಾರ್ಯ ಅಂತವರು ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಮಹಾರಾಜ್ ಅವರು ಹೇಳ್ಕೊಳ್ತಾರೆ, ಇದರಲ್ಲಿ ಪೊಲಿಟಿಕಲ್ ಆಂಗಲ್ ಇದೆ. ಮತ್ತೆ ಅದು ಆ ಮೂರ್ತಿಯನ್ನು ಮುಟ್ಟುವುದು
ಬೇರೆ ಕ್ಯಾಸ್ಟ್ನವರು ಮುಟ್ಟಂಗಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಬಹಳ ಸಟಲ್ ಆಗಿದ್ದಾರೆ, ಬಹಳ ಸೂಕ್ಷ್ಮವಾಗಿದ್ದಾರೆ. ಒಂದು ವೇಳೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಆಚರಣೆಗಳನ್ನು ಮಾಡಿಲ್ಲ ಅಂದ್ರೆ ದೆವ್ವಗಳು ಅದರೊಳಗೆ ಬಂದು ಸೇರ್ಕೊಳ್ಳುತ್ತ ಅಂತ ಒಂದು ಮಾತು ಕೂಡ ಹೇಳಿದ್ದಾರೆ. ಇದು NDTV ನಲ್ಲಿ ನಿಮ್ಗೆ ರಿಪೋರ್ಟ್ ಸಿಗತ್ತೆ. ಹಾಗಾಗಿ ಇದನ್ನ ಸ್ವಾಮಿಗಳು ಕೂಡ ಏನ್ ಅನ್ಕೊಳ್ತಾರೆ, ಇದರಲ್ಲಿ ಒಂದು ಪೊಲಿಟಿಕಲ್ ಆಂಗಲ್ ಇದೆ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ, ಯಾರ್ ಬೇಕಾದ್ರೂ ಯಾವ ಧರ್ಮ ಬೇಕಾದ್ರೂ ಫಾಲೋ ಮಾಡಬಹುದು. ಭಾರತದಲ್ಲಿ ಎಲ್ಲರಿಗೂ ಫ್ರೀಡಮ್ ಆಫ್ ಲಿಬರ್ಟಿ ಅಂದ್ರೆ ಅವರವರ ಇಷ್ಟದ ದೇವರನ್ನ ಆರಾಧನೆ ಮಾಡಕ್ಕೆ ಅವ್ರಿಗೆ ಫ್ರೀಡಮ್ ಇದೆ, ಸ್ವಾತಂತ್ರ್ಯ ಇದೆ. ಸೊ ಹಾಗಾಗಿ ನಾವು ಯಾರನ್ನು ನಾವು ಟೀಕಿಸಬಾರದು. ವಿ ಕ್ಯಾನ್ ಓನ್ಲಿ ಡಿಸ್ಕಸ್. ಇವಾಗ ನೀವು ಅಕಾಡೆಮಿಕಲಿ ನೀವು ಮಾತಾಡಿದ್ರೆ ಯಾಕೆ ಮೂರ್ತಿ ಪೂಜೆ ಇಲ್ಲ, ಬೇಕೋ ಬೇಡ, ಅದು ನಾವು ಡಿಸ್ಕಷನ್ ಮಾಡಬಹುದು. ಬಟ್ ನಾವು ಯಾರಾದ್ರೂ ಆರಾಧನೆ ಮಾಡುವ ಆ ಒಂದು ದೇವರನ್ನ ನಾವು ಟೀಕಿಸಬಾರದು, ಅದನ್ನ ಒಂದು ಇನ್ಸಲ್ಟ್ ಮಾಡಬಾರದು. ಇದರಲ್ಲಿ ಎರಡು ವ್ಯತ್ಯಾಸ ಏನಂದ್ರೆ, ಇನ್ಸಲ್ಟ್ ಮಾಡಕ್ಕೂ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ನೋಡಿ, ಮೂರ್ತಿ ಪೂಜೆ ಹಿಂದೂ ಧರ್ಮದಲ್ಲಿ ಕೂಡ ಅನೇಕರು ಮೂರ್ತಿ ಪೂಜೆ ಮಾಡೋರು ಇಲ್ಲ. ಆರ್ಯ ಸಮಾಜದವರು ಲಾಲಾ ಲಾಜಪತ್ ರಾಯ್ ಆಗ್ಲಿ, ಮತ್ತೆ ದಯಾನಂದ ಸರಸ್ವತಿ ಅವರೇ ಫೌಂಡ್ರು 1877 ನಲ್ಲಿ ಅವರು ಸ್ಥಾಪಿಸಿರುವ ಆರ್ಯ ಸಮಾಜದಲ್ಲಿ ಮೂರ್ತಿ ಪೂಜೆ ನಿಷೇಧ, ಅಂದ್ರೆ ಅದು ಮಾಡ್ಲೇಬಾರ್ದಂತ ಅವ್ರು ಹೇಳ್ಕೊಳ್ಳೋದೇನಂದ್ರೆ, ಆರ್ಯ ಸಮಾಜ ಅಂದ್ರೆ ಮೊಟ್ಟ ಮೊದಲನೇ ಆರ್ಯರು ಅವರ ಸಿದ್ಧಾಂತ ಪ್ರಕಾರ ನೋಡಿದ್ರೆ ಅಲ್ಲಿ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ ಅಂತ ಅವರ ವಾದವಾಗಿದೆ. ಸೊ ಇಂತಹ ಡಿಸ್ಕಷನ್ ಮುಂದೆ ಬರಲಿ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಇನ್ಸಲ್ಟ್ ಮಾಡಕ್ಕೆ ನಮಗೂ ಕೂಡ ಸ್ವತಂತ್ರ ಇಲ್ಲ. ನಾವು ರಾಮರನ್ನು ನಾವು ಗೌರವಿಸ್ತೇವೆ. ಇವತ್ತಿಗೂ ನಾನು ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ಬೇಕಾದ್ರೆ ಗೌರವದಿಂದ ಮಾತಾಡ್ತೀನಿ, ಅವ್ರಿಗೆ ಮರ್ಯಾದೆ ಸಲ್ಲಿಸ್ತೀನಿ, ಎಲ್ಲ 100% ಕೊಡ್ತೀನಿ. ಬಟ್ ನಮ್ಮ ಧರ್ಮದಲ್ಲಿ ಯಾರಿಗೂ ಅಲ್ಲಾನ ಬಿಟ್ರೆ ಬೇರೆ ಯಾರಿಗೂ ಆರಾಧನೆ ಇಲ್ಲ. ಪ್ರವಾದಿ ಮೊಹಮ್ಮದನ್ನು ಕೂಡ ನಾವು ಆರಾಧನೆ ಮಾಡೋದಿಲ್ಲ. ಯೇಸು ಕ್ರಿಸ್ತನು ನಾವು ನಂಬಿದ್ದೀವಿ, ಅವರನ್ನ ಒಂದು ಪ್ರವಾದಿ ಅಂತ ನಂಬಿದ್ದೀವಿ, ಆದ್ರೆ ನಾವು ಅವರನ್ನ ಆರಾಧನೆ ಮಾಡೋದಿಲ್ಲ. ದೇವನೊಬ್ಬ, ನಾವು ಹಲವು ಅಂತ ಆ ಸಿದ್ಧಾಂತವನ್ನು ನಂಬಿದ್ದೇವೆ. ಸೊ ಹಾಗಾಗಿ ಇದು ನಮ್ಮ ನಂಬಿಕೆ, ಅವರವರ ನಂಬಿಕೆ ಅವರಿಗೆ ಬಿಟ್ಟಿದ್ದು ಅಂತ. ಓಕೆ ಶರೀಫ್ ಅವರೇ, ಮೋಹನ್ ಅವರೇ, ಇದು ರಾಜಕೀಯದ ಕಾರ್ಯಕ್ರಮವಾಗಿದೆ ಅಂತ ಹೇಳಿ, ಅಲ್ಲ ರಾಜಕೀಯ ಅಲ್ವಾ? ಹಾಗಾದ್ರೆ ರಾಜಕೀಯ ಇಲ್ವಾ ಇಲ್ಲಿ ಹಾಗಾದ್ರೆ ಅಂತ? ಅಲ್ಲ ನೋಡಿ ಹರಿಪ್ರಸಾದ್, ಇದು ಹೇಳಿ ಮತ್ತೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಇದು ವೆರಿ ಕ್ಯಾಟಗರಿಕಲಿ ಡೇ 1 ಇಂದ ಹೇಳ್ತಾ ಇರೋದು. ಇದನ್ನ ಮಾಡ್ತಿರೋದು ಯಾರು? ರಾಮ ಜನ್ಮಭೂಮಿ ಟ್ರಸ್ಟ್ನವರು. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಯಾರು ಬರಬೇಡ ಅಂತ ಹೇಳ್ತಾ ಇರೋದು? ರಾಹುಲ್ ಗಾಂಧಿ ಯಾರನ್ನ ಬರಬೇಡ ಅಂತ ಹೇಳಿದ್ವಾ? ಸೋನಿಯಾ ಗಾಂಧಿ ಅವ್ರನ್ನ ಯಾರನ್ನ ಬರಬೇಡ ಅಂತ ಹೇಳಿದ್ವಾ? ಅಥವಾ ಮಮತಾ ಬ್ಯಾನರ್ಜಿ ಅವ್ರನ್ನ ಯಾರನ್ನ ಬರಬೇಡ ಅಂತ ಹೇಳಿದ್ವಾ? ಎಲ್ಲರೂ ಬಂದ್ರೆ ಹೇಗೆ ರಾಜಕೀಯ ಕಾರ್ಯಕ್ರಮ ಆಗುತ್ತದೋ? ಇವ್ರು ಬರದೇ ಇಲ್ದಿರಾ ಇದು ರಾಜಕೀಯ ಕಾರ್ಯಕ್ರಮವಾಗಿ ಅವ್ರಿಗೆ ಕಾಣಿಸ್ತಾ ಇದೆ. ಇದನ್ನ ರಾಜಕೀಯ ಮಾಡ್ತಿರೋದು ಅವರು. ಇವ್ರು ನಿಜವಾಗ್ಲಿದ್ದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಅದನ್ನ ಗೊತ್ತಿದ್ರು ಅವ್ರು ಎಲ್ಲರೂ ಬರ್ಬೇಕಿತ್ತು ಅವತ್ತು. ಇವ್ರು ಯಾವಾಗ ನಾವು ರಾಮ ಮಂದಿರ ಉದ್ಘಾಟನೆಗೆ ಬರೋದಿಲ್ಲ ಅಂತ ಹೇಳಿದ್ರು ಅವತ್ತೇ ಅವ್ರು ಇದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳುವಂತ ನೈತಿಕತೆಯನ್ನು ಕಳ್ಕೊಂಡ್ಬಿಟ್ರು. ಬಿಕಾಸ್ ಇನ್ವಿಟೇಷನ್ ಎಲ್ಲರಿಗೂ ಹೋಗಿದೆ, ಬರಬೇಕಿತ್ತು ಅವರು, ಯಾಕೆ ಬರಲಿಲ್ಲ? ಇಟ್ ಈಸ್ ವೆರಿ ಕ್ಲಿಯರ್, ವೆರಿ ಕ್ಯಾಟಗರಲ್. ಇದು ಧಾರ್ಮಿಕ ಕಾರ್ಯಕ್ರಮ. ಮತ್ತೆ ಉಮರ್ ಶರೀಫ್ ಅವರು ಇಬ್ರು ಗುರುಗಳ ಬಗ್ಗೆ ಹೇಳ್ತಾ ಇದ್ರು, ಅಲ್ಲಿ ಮೂರ್ತಿನ ಮುಟ್ಟಬಾರ್ದು, ಬೇರೆ ಯಾರ ಜಾತಿಯವ್ರು ಮುಟ್ಟೋದೆಲ್ಲ ಮುಟ್ಟಬಾರ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬರುವಂತ 5 ಜನಕ್ಕೆ ಮಾತ್ರ ಅವತ್ತು ಪ್ರವೇಶ ಇರೋದು ದೇವಸ್ಥಾನದ ಒಳಗಡೆ. ಅಲ್ಲಿ ಬರುವಂತವ್ರು ಅಥವಾ ಪ್ರಧಾನಮಂತ್ರಿಗಳು ಮೂರ್ತಿನ ಮುಟ್ತಾರೆ ಅಂತ ಯಾರು ಹೇಳಿದ್ದು? ಇವಾಗ ನಾವು ನೀವು ಆಗ್ಬೋದು, ಅಥವಾ ಪ್ರಧಾನಮಂತ್ರಿಗಳೇ ಆಗ್ಬೋದು. ನಾಳೆ ಬೆಳಗ್ಗೆ ತಿರುಪತಿಗೆ ಹೋದ್ರೆ ಅಥವಾ ಧರ್ಮಸ್ಥಳಕ್ಕೆ ಹೋದ್ರೆ ಮೂರ್ತಿನ ಮುಟ್ತಾರ? ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಾನೇ ಬರ್ತಾರೆ. ಈ ರೀತಿ ಸುಳ್ಳುಗಳನ್ನ ಹೇಳಬಾರ್ದು. ಕೇಳಿಸ್ಕೊಳ್ಳಿ ಉಮರ್ ಶರೀಫ್ ಅವರೇ, ಕೇಳಿಸ್ಕೊಳ್ಳಿ. ನೀವು ಮೂರ್ತಿ ಪೂಜನೆ ಮಾಡೋದಿಲ್ಲ ಅಂತ ಹೇಳಿದ್ರಿ, ಬಟ್ ಟಿಪ್ಪು ಸುಲ್ತಾನ್ ಆರಾಧನೆ ಮಾಡೋದು ನಿಮ್ಮವರನ್ನೇ ದಿನ ಬೆಳಗ್ಗೆ ಆದ್ರೆ. ನೆಕ್ಸ್ಟ್ ತಿರ್ಗಾ ನೀವು ರಾಜಣ್ಣನವರ ವಿಚಾರದಲ್ಲಿ ಏನೋ ಹೇಳಿದ್ರಿ, ಅವಾಗ್ಲೇ ಅವ್ರಿಗೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದು ಇನ್ಸಲ್ಟ್ ಅಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಈ ದೇಶ ನೋಡ್ತು 3 ವರ್ಷದ ಕೆಳಗಡೆ ಒಬ್ಳು ಹೆಣ್ಣು ಮಗಳು ಏನೋ ಒಂದು ಹೇಳಿದಾಗ ಇಸ್ಲಾಂ ಧರ್ಮದ ವಿಚಾರದಲ್ಲಿ ಯಾವ ರೀತಿ ಹತ್ತು ಉರಿತು ಅಂತ ನೋಡುತ್ತು ಇಡೀ ದೇಶ. ತಿರ್ಗಾ KGಹಳ್ಳಿ DGಹಳ್ಳಿ ಪ್ರಕರಣದಲ್ಲೂ ಅಷ್ಟೇನೇನೆ ಯಾರೋ ಒಂದು ಹೇಳಿದಾಗ ನಿಮ್ಗೆ ಯಾವ ರೀತಿ ಅವತ್ತು ಪೊಲೀಸ್ ಸ್ಟೇಷನ್ಗಳು ಬೆಂಕಿ ಹತ್ತು ಉರಿತು ಅನ್ನೋದನ್ನ ನೋಡ್ತು. ನಿಮ್ಮ ಧರ್ಮಕ್ಕೆ ನಿಮ್ ವಿಚಾರಕ್ಕೆ ಅಂತ ಬಂದ್ರೆ ಅದು ಇನ್ಸಲ್ಟ್, ಹಿಂದೂ ಧರ್ಮಕ್ಕೆ ಅಂತ ಬಂದ್ರೆ ಅದು ವಾಕ್ ಸ್ವಾತಂತ್ರ್ಯ, ಅದು ಅವ್ರ ಅಭಿಪ್ರಾಯ. ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದು? ಕೇಳ್ಕೊಳ್ಳಿ, ಯಾವ್ದೇ ಮಾತಾಡ್ತೀನಿ ಅವ್ರ ಹತ್ರನೇ. ಮೋಹನ್ ಅವರೇ, ಯಾರು KGಹಳ್ಳಿ DGಹಳ್ಳಿನಲ್ಲಿ ಇಂತ ಕೆಲಸ ಮಾಡಿದ್ರು ಅವ್ರು ಹುಚ್ಚರು ಅಂತ ಹೇಳ್ಕೊಳ್ತೀನಿ. ಅವ್ರಿಗೆ ಕಾನೂನ್ ಬಗ್ಗೆ ಜ್ಞಾನ ಇಲ್ಲ, ಧರ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತ ಇವಾಗ ಓಪನ್ ಆಗಿ ಹೇಳ್ಕೊಳ್ತೀನಿ. ಅವ್ರು ಮಾಡಿರೋದು ಕ್ರೈಮ್ ಅಂತ ಹೇಳ್ಕೊಳ್ತೀನಿ. ಅವ್ರಿಗೆ ದಂಡ ಅಂದ್ರೆ ಅವ್ರಿಗೆ ಶಿಕ್ಷೆ ವಿಧಿಸಬೇಕಂತ ನಾನು ವಹಿಸ್ಬೇಕಂತ ಹೇಳ್ಕೊಳ್ತೀನಿ. ಎವ್ರಿಥಿಂಗ್ ಐ ಆಮ್ ವಿತ್ ಯು. ನಾನು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ, ಐ ಆಮ್ ವೆರಿ ಕ್ಲಿಯರ್. ನೀವು ನುಪುರ್ ಶರ್ಮಾ ಬಗ್ಗೆ ಮಾತಾಡಿದ್ರಿ, ಅವ್ರಿಗೆ ಸ್ವಾತಂತ್ರ್ಯ ಇತ್ತು. ಅವರ
ನಂಬಿಕೆ ಪ್ರಕಾರ ಅವ್ರು ಏನ್ ಮಾತಾಡಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇತ್ತು. ನಮ್ಮಂತವ್ರು ಏನ್ ಮಾಡ್ಬೇಕಾಯ್ತಂದ್ರೆ ಅವ್ರ ಜೊತೆಗೆ ನಾವು ವಿವಾದ ಮಾಡ್ಬೇಕಿತ್ತು. ಅವ್ರ ತಲೆ ಕತ್ತರಿಸ್ತೀನಿ ಅದು ಇದು ಮಾತಾಡೋದು ಅವ್ರು ಕೂಡ ಹುಚ್ಚರೆ. ಓಪನ್ ಆಗಿ ಮಾತಾಡ್ತೀನಿ, ನಿಮ್ಮ ಜೊತೆಗೆ ನಾನು ಈ ವಿಷಯದಲ್ಲಿ ಇದೀನಿ ನೋಡಿ. ನಾವೇನ್ ಮುಸಲ್ಮಾನರು ಒಂದು ತಪ್ಪು ಮಾಡ್ಬಿಟ್ರೆ ಅದೆಲ್ಲ ಸರಿ ಅಂತ ಹೇಳ್ಕೊಳಕ್ ಹೋಗಲ್ಲ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ವಿಧಿಸಬೇಕಾಗಿರತ್ತೆ. ನಾವು ಕಾನೂನನ್ನು ಪಾಲಿಸಬೇಕಾಗಿರತ್ತೆ, ಕಾನ್ಸ್ಟಿಟ್ಯೂಷನ್ ನ ಗೌರವಿಸಬೇಕಾಗಿರತ್ತೆ. ನಿಮ್ಮ ಧರ್ಮ ನೀವು ಫಾಲೋ ಮಾಡಿ, ಮನೆಯಲ್ಲಿ ಫಾಲೋ ಮಾಡಿ. ಆಚೆ ಬರುವಾಗ ಎಲ್ಲರಿಗೂ ಸಮ, ಕಾನೂನು ಎಲ್ಲರಿಗೂ ಸಮ. ಅದ್ರಲ್ಲಿ ಇವನು ಮುಸ್ಲಿಮು, ಇವನು ಹಿಂದೂ, ಇವನು ಕ್ರೈಸ್ತ ಅಂತ ನೋಡಕ್ಕೆ ಸಾಧ್ಯತೆನೇ ಇಲ್ಲ. ಸೊ ಕೆಜಿ ಹಳ್ಳಿಗೆ ನೀವು ಹೇಳಿದ ವಿಷಯಕ್ಕೆ ನಾನು ಬೆಂಬಲ ಕೊಡ್ತೀನಿ. ನೀವೇನೇನ್ ಹೇಳಿದ್ರು ಅದೆಲ್ಲ ಸರಿ. ನಮ್ಮ ಸಮಾಜದಲ್ಲಿ ಎಷ್ಟೋ ತಪ್ಪು ಮಾಡಿದ್ದಾರೆ, ಅನೇಕರು ರೋಡ್ಗಿಳಿದಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ, ಮತ್ತೆ ಪೊಲೀಸ್ಗೆ ಕಳ್ಳು ತೂರಾಟ ಮಾಡಿದ್ದಾರೆ. ಇದೆಲ್ಲ ಕಾನೂನು ವಿರುದ್ಧ, ಮತ್ತೆ ಇದೆಲ್ಲ ಇಸ್ಲಾಂ ವಿರುದ್ಧ ಅಂತ ಹೇಳ್ಕೊಳ್ತೀನಿ. ಮತ್ತಾಗ ರಾಜಣ್ಣ ಅವರು ಹೇಳಿರೋ ಹೇಳಿಕೆಯನ್ನು ಖಂಡಿಸಿ ಅದನ್ನ ಮಾತ್ರ ಯಾಕೆ ಒಪಿನಿಯನ್ ಅಂತ ಹೇಳ್ತೀರಾ ನೀವು? ನೋಡಿ ಕಲ್ಲು ದೇವರಲ್ಲ ಅಂತ ಬಸವಣ್ಣ ಹೇಳಿದ್ದಾರೆ, ಅಕ್ಕ ಮಹಾದೇವಿ ಹೇಳಿದ್ದಾರೆ, ಮರ ದೇವರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವ್ರನ್ನ ಖಂಡಿಸ್ತೀರಾ ನೀವು ಅಲ್ಲಿಂದ ಶುರು ಮಾಡಿ, ಪರವಾಗಿಲ್ಲ. ಲಿಂಗಾಯತರು ಅಲ್ಲರಿ, ಅವರೊಬ್ರು ಜನಪ್ರತಿನಿಧಿಗಳು ಅವ್ರು ಹೇಳಿದ್ದಾರೆ ನಮ್ಮೂರಲ್ಲಿರೋ ರಾಮನ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಂತ. ಉಮರ್ ಶರೀಫ್ ಕೇಳಿಸ್ಕೊಳ್ಳಿ, ಅಕ್ಕ ಮಹಾದೇವಿ ಅವರಾಗ್ಬೋದು, ಬಸವಣ್ಣನವರಾಗ್ಬೋದು, ಇಡೀ ಸೊಸೈಟಿನಲ್ಲಿ ಎಲ್ಲಾ ದೇವರ ವಿಚಾರಗಳಲ್ಲೂ ಅದನ್ನ ಹೇಳಿರ್ಬೋದು. ಬಟ್ ರಾಜಣ್ಣ ಹೇಳ್ತಿರೋದೇನು, ಅಯೋಧ್ಯೆನಲ್ಲಿ ಅವ್ರು ಅವಹೇಳನ ಮಾಡಿದ್ದು, ಅದು ಬಿಟ್ಟು ನಮ್ಮೂರಲ್ಲಿರೋ ರಾಮ ನನಗೆ ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವರವರ ಅಭಿಪ್ರಾಯ ಅಂತ ನಾನು ಹೇಳ್ಕೊಳ್ತೀನಿ. ನೋಡಿ, ಒಂದು ವಿಷಯ, ಕೆಲವರಿಗೆ ಒಂದು ಟ್ರೆಡಿಷನಲ್ ಆಗಿ ನೀವು ಮಹಾಬಲಿಪುರಂ ಕಡೆ ಎಲ್ಲ ಹೋದ್ರೆ ಹಳೇ ವಿಗ್ರಹಗಳು ನೋಡಿದ್ರೆ ಪ್ರಾಣ ಪ್ರತಿಷ್ಠಾಪ ಆಗಿರೋ ತರ ಕಾಣಿಸ್ಕೊಳುತ್ತೆ. ಇವಾಗ ಹೊಸದಾಗಿ ನೋಡ್ತಾರೆ, ಅದರಲ್ಲಿ ಪ್ರಾಣ ಪ್ರತಿಷ್ಠಾಪ ಆಗಿಲ್ಲ. ಸೊ ಪ್ರಾಣ ಪ್ರತಿಷ್ಠಾಪ ಆಗದೆ ಇರೋದ್ರಿಂದ ಅದಕ್ಕೊಂದು ಕಾರಣ ಇರ್ಬೋದು. ಫಾರ್ ಎಕ್ಸಾಂಪಲ್, ನನ್ಗೆ ನಾನು ಡೀಪ್ ಆಗಿ ಹೋಗಿದ್ರೆ ಪ್ರಾಣ ಪ್ರತಿಷ್ಠಾಪದಲ್ಲಿ ಏನೋ ಮಾತಾಡ್ತೀನಿ. ಇಲ್ಲಿ ರಾಜಶೇಖರ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಸುತ್ತಲೂ ರಾಜಕೀಯದ ಚರ್ಚೆಯೂ ಕೂಡ ನಡೆಯುತ್ತೆ. ಒಂದು ಕಡೆಯಲ್ಲಿ ರಾಜಣ್ಣ ಅವರ ಮಾತಿನ ವಿಚಾರ ಇದೆ, ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅಂತವರು ಹೇಳಿರುವಂತಹ ಮಾತುಗಳು ಕೂಡ ಇದಾವೆ. ಹಾಗಾದ್ರೆ ಇಲ್ಲಿ ರಾಜಕೀಯ ಇಲ್ವಾ ರಾಜಶೇಖರ ಸ್ವಾಮೀಜಿಯವರೇ? ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ರಾಮ ಮಂದಿರಕ್ಕೆ ಹೋರಾಟ ಮಾಡಿರೋದು ಬಿಜೆಪಿ ರಥಯಾತ್ರೆಯನ್ನ ಮಾಡಿತು. ಅದ್ವಾನಿಜಿ ಅವರು ರಾಷ್ಟ್ರದಾದ್ಯಂತರ ರಥಯಾತ್ರೆಯನ್ನ ಮಾಡಿದ್ರು, ರಾಮನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವ ಕಾರಣ. ಅವರ ಭಾಜಪಾದ ಅಜೆಂಡಾದಲ್ಲೇ ರಾಮನ ವಿಚಾರ ಇದೆ. ಹಾಗಾಗಿ ಅದರಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಈಗ ಇದ್ರ ಅಡ್ವಾಂಟೇಜ್ ಯಾರಿಗೆ ಹೋಗತ್ತೆ ಎನ್ನುವುದರ ಬಗ್ಗೆ ಈಗ ಇರುವ ಹಪಾಪಿ. ಈಗ ಟೋಟಲ್ ಅಡ್ವಾಂಟೇಜ್ ಬಿಜೆಪಿಗೆ ಹೋದ್ರೆ ಇವರೇನ್ ಮಾಡ್ಕೊಳ್ತಾರೆ ಎನ್ನುವ ಪ್ರಶ್ನೆ ಇರೋದು. ಅದಕ್ಕಾಗಿ ಈ ಮಾತುಗಳೆಲ್ಲ ಬರ್ತಾ ಇರೋದು. ಒಂದು ವೇಳೆ ಈಗ ನೋಡಿ, ಒಂದ್ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಈ ಮಾತನ್ನ ಹೇಳ್ತಾ ಇದ್ರಲ್ವಾ, ಜಗತ್ತಿಗೆ ಮಾತನ್ನ ಹೇಳಿದ್ದಾರೆ. ರಾಮ ಆದರ್ಶ ಪುರುಷ, ಜಗತ್ತಿನ ರಾಷ್ಟ್ರ ಪುರುಷ ಅಂತ ಹೇಳಿದ ರಾಜೀವ್ ಗಾಂಧಿ ಅವರ ಮಾತನ್ನೇ ಇವರಿಗೆ ಇವತ್ತು ಅರಗಿಸಿಕೊಳ್ಳಿಕ್ ಆಗ್ತಾ ಇಲ್ವಲ್ಲ. ತಾಲಕೋಲು ಅಂತ ಹೇಳಿದ ಕಾಲಘಟ್ಟದಲ್ಲಿ ತಾಲಕೋಲಿದ್ರಲ್ಲ, ಅದ್ರ ಅಡ್ವಾಂಟೇಜ್ ತಗೊಳ್ಬೇಕಿತ್ತು, ಯಾಕೆ ತಗೊಳ್ಳಿಲ್ಲ? ಭಾಜಪಾ ಕೆಲಸವನ್ನ ಮಾಡಿ ತೋರಿಸಿದೆ. ಇಲ್ಲಿ ರಾಜಕೀಯದ ಪ್ರಶ್ನೆ ಏನಿದೆ? ಸಂತ ಮಹಂತರು, ರಾಷ್ಟ್ರದಾದ್ಯಂತ ಇರುವಂತಹ ಸಂತ ಮಹಂತರು ಎಲ್ಲ ಪೀಠಾಧಿಪತಿಗಳು ಸೇರ್ಕೊಳ್ತಾರೆ. ಅವ್ರಿಗೆ ಇದಕ್ಕೇನ್ ರಾಜಕೀಯ ಬಂತು? ಹಾಗಾಗಿ ಇದನ್ನ ರಾಜಕೀಯದ ದೃಷ್ಟಿಕೋನದಿಂದ ನೋಡದೆ ಶ್ರೀರಾಮನನ್ನ ರಾಷ್ಟ್ರ ಪುರುಷ ಅಂತ ನೋಡಿಕೊಳ್ಳಿ. ಇಡೀ ಜಗತ್ತು ಒಪ್ಪಿಕೊಂಡಿದ್ದ ರಾಮನನ್ನ. ಹಾಗಾಗಿ UAE ಮಧ್ಯರಾಗ್ತಾ ಇದೆ. ಅದು ಭಾರತದ ನೇತೃತ್ವ ಅಲ್ವಾ? ಅದು ಭಾರತದ ಹೊಂಗನಸು ಬೇರೆ ದೇಶಕ್ಕೆ ಹರಡಿದ್ದಲ್ವಾ? ಇದ್ರ ತೂಕ ಹೆಚ್ಚಾಯ್ತು ಕಡಿಮೆ ಆಯ್ತು? ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅರಿತುಕೊಳ್ಬೇಕು, ಸನ್ಮಾನ್ಯ ರಾಜಣ್ಣನವರು ಅರಿತುಕೊಳ್ಬೇಕು. ಮಾತು ಕುಲಗೆಡಿಸಿತು, ಹಾಗನ್ನಬಾರ್ದು. ಶಂಕರ್ ಅವರೇ, ಈ ರೀತಿಯಾದಂತಹ ಮಾತುಗಳ ಮೂಲಕವಾಗಿನೇ ಕಾಂಗ್ರೆಸ್ನ ನಾಯಕರುಗಳು ವಿವಾದವನ್ನು ಮೈ ಮೇಲೆ ಹಾಕೊಳ್ತಾನೆ ಹೋಗ್ತಾರೆ ಮತ್ತು ಅಂತಿಮವಾಗಿ ನಿಮ್ಮ ನಿಲುವುಗಳು, ನಿಮ್ಮ ನಾಯಕಗಳ ನಿಲುವುಗಳು ಹಿಂದೂ ವಿರೋಧಿಯಾಗಿಯೂ ಕೂಡ ಕಾಣುತ್ತೆ ಅಥವಾ ಅದನ್ನ ಆ ರೀತಿಯಾಗಿ ಬಿಂಬಿಸುವಂತದ್ದು ಕೂಡ ನಡೀತಾ ಹೋಗುತ್ತೆ. ಎಲ್ಲಿ ತನಕ ಈ ವಿಚಾರಗಳು ಅಂತ ಹೇಳಿ ಹಿಂದೂ ವಿರೋಧಿ ಪ್ರಶ್ನೆ ಅಲ್ಲ ಸರ್, ಹಿಂದೂ ವಿರೋಧಿ ಪ್ರಶ್ನೆ ಅಲ್ಲ. ಸಹಜವಾಗಿ ರಾಜಣ್ಣ ಬುದ್ಧನನ್ನು ಓದ್ಕೊಂಡವರು, ಪೂಲೆಯನ್ನು ಓದ್ಕೊಂಡವರು, ಜ್ಯೋತಿಬಾ ಫುಲೆ ಓದ್ಕೊಂಡವರು, ಸಾವಿತ್ರಿಬಾ ಫುಲೆ ಓದ್ಕೊಂಡಂತವ್ರು, ನಾರಾಯಣಗುರು, ಪೆರಿಯರ್ ಎಲ್ಲ ವೈಚಾರಿಕ ಪ್ರಜ್ಞೆಗಳಿರ್ತಕ್ಕಂಥ ಮನುಷ್ಯ ಬಹಳ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯ ಹೇಳಿದಾರಷ್ಟೇ. ಇದನ್ನ ಅವರು ಬಹಳ ಒಂದೇ ಮಾತಲ್ಲಿ ಹೇಳಿದ್ರು, ಒಂದೇ ಲೈನ್ ಅಲ್ಲಿ. ನಾವು ಹಿಂದುತ್ವನ ಪ್ರತಿಪಾದನೆ ಗಾಂಧಿ ಹಿಂದುತ್ವ ಕೂಡ್ಸೇದಲ್ಲ, ಈ ರಾಮನನ್ನ ಅಂದ್ರೆ ಈ ರಾಮ ಮಂದಿರದವನ್ನ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಿದೆ.
ಆ ತರದಲ್ಲ. ನನ್ನ ಐಡೆಂಟಿಟಿ ಲೋಕಲ್, ನಮ್ಮೂರಲ್ಲಿ ಇರ್ತಕ್ಕಂಥ ರಾಮ ನನ್ಗೆ ಇಂಪಾರ್ಟೆಂಟು, ಅಯೋಧ್ಯೆಯಲ್ಲಿರೋ ರಾಮ ಎಷ್ಟು ಇಂಪಾರ್ಟೆಂಟು, ನನಗೂ ಇದೇ ರಾಮ ಇಂಪಾರ್ಟೆಂಟು. ನನ್ನ ಯಾವ ರಾಮನ ವ್ಯಕ್ತಿತ್ವದ ಅವೇಳನ ಮಾಡ್ತಕ್ಕಂಥ ಒಂದು ಶಬ್ದನೂ ಕೂಡ ಆಗಿಲ್ಲ. ಅದು ಇದನ್ನ ಯಾಕೆ ಉಲ್ಲೇಖ ಮಾಡಿದ್ರು? ಅಫ್ಕೋರ್ಸ್ ನಾವು ಗೋಡ್ಸೆ ಹಿಂದುತ್ವ ಒಪ್ಕೊಂಡಲ್ಲ. ಅಂದ್ರೆ ಗಾಂಧಿಯನ್ನ ಕೊಂದಂತ ಗೋಡ್ಸೆ ಅಭಿಮಾನಿಗಳನ್ನ ದೇವ್ರಂತ ಪೂಜೆ ಮಾಡ್ತಿರಲ್ಲ, ಅವ್ರ ಜಯಂತಿ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ತಿರಲ್ಲ, ಅದನ್ನ ಒಪ್ಕೊಂಡಲ್ಲ ಅಂತ ರಾಜಣ್ಣ ಹೇಳ್ತಾರೆ. ಗೋಡ್ಸೆ ಅಭಿಮಾನಿಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಯಾರು? ಗೋಡ್ಸೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಗೊತ್ತಿದೆ ಗೊತ್ತಿದೆ ಅಂತ ಗಾಳಿ ಗುಂಡೊಡೆಯೋದಲ್ಲ, ಹೇಳ್ಬೇಕು. ಯಾರು ಪ್ರಶ್ನೆನಲ್ಲ, ಗೊತ್ತಿದೆ. ಉತ್ತರ ಪ್ರದೇಶದಲ್ಲಿ ಯಾರು ಅವ್ರನ್ನ ಸರ್ ಯಾರು ಹೇಳಿ? ಜಗತ್ತಿಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಹೇಳಿ ಆಯ್ತು. ಮನಸ್ಸಿಗೆ ಇಟ್ಕೊಂಡು ನನಗೆ ಗೊತ್ತಿಲ್ಲ ಹೇಳಿ ಆಯ್ತು. ನನಗೆ ಗೊತ್ತಿಲ್ಲ ಹೇಳಿ. ಅಫ್ಕೋರ್ಸ್ ನಾವೇ ರಾಜಣ್ಣ ಹೇಳ್ತಿರ್ತಕ್ಕಂಥದ್ದು ಸಹಜವಾಗಿ ಎಲ್ಲ ಧರ್ಮವನ್ನ ಪ್ರೀತಿಸ್ತಕ್ಕಂತ, ಎಲ್ಲ ಧರ್ಮ ಜೊತೆಗೆ ಅನ್ಯೂನ್ಯವಾಗಿರ್ತಕ್ಕಂತ ಅಂತಹ ರಾಮನನ್ನ, ಅಂತಹ ಗಾಂಧಿತ್ವವಾದ, ಅಂತ ಹಿಂದುತ್ವವಾದ, ಹಿಂದೂ ವಿರೋಧಿ ಅಲ್ಲ. ನಾನೇ ಬರ್ತಾ ಇದ್ದೀನಿ. ಸ್ವತಃ ಮಹಾತ್ಮ ಗಾಂಧಿ ಅವರೇನೆ ಭಾರತದಲ್ಲಿ ರಾಮ ರಾಜ್ಯ ಆಗ್ಬೇಕು ಅಂತ ಕನಸು ಕಂಡಿದ್ದವರು, ರಾಮನ ಆದರ್ಶ ಪುರುಷ ಅಂತ ತಗೊಂಡವ್ರವರು. ಸಂವಿಧಾನದ ಪ್ರತಿಯೊಂದು ಪೇಜ್ಗಳಲ್ಲೂ ಮೆಜಾರಿಟಿ ಆಫ್ ದ ಪೇಜಸ್ ಅಲ್ಲೂ ನಿಮ್ಗೆ ರಾಮಾಯಣ, ರಾಮರಾಜ್ಯದ ಪ್ರತಿಯೊಂದು ಅಂಶಗಳು ಇದಾವಲ್ಲ ಎಷ್ಟೊಂದು ಕಡೆ. ರಾಮ ಅಂತ ಹೇಳಿದ್ರೆ ಸತ್ತಿತ್ತು. ಅದ್ರ ಬಗ್ಗೆ ಗಾಂಧೀಜಿಯವರ ರಾಮರಾಜ್ಯವನ್ನಾದ್ರೂ ಫಾಲೋ ಮಾಡಿ, ಯಾಕೆ ಅವಹೇಳನ ಮಾಡ್ತೀರಾ? ಅಫ್ಕೋರ್ಸ್ ಅವೇಳನ ಅಲ್ಲ, ಗಾಂಧಿ ಹಿಂದುತ್ವನೇ ಪ್ರತಿಪಾದನೆ ಮಾಡ್ತೀನಿ, ಅವ್ರ ಜೊತೆಗೆ ಇದ್ದೀನಿ ಅಂತ ಖಂಡಿತವಾಗಿ ಬಹಳ. ಭಗವದ್ಗೀತೆನ ನೀವು ಒಪ್ಕೊಳ್ತೀರಾ? ಮಕ್ಕಳಿಗೆ ಹೇಳ್ಕೊಟ್ರೆ ಭಗವದ್ಗೀತೆ ಮಕ್ಕಳಿಗೆ ಹೇಳ್ಕೊಟ್ರೆ ಒಪ್ಕೊಳ್ತೀರಾ ನೀವು? ಯಾವ್ದನ್ನ? ಭಗವದ್ಗೀತೆನ ಮಹಾತ್ಮ ಗಾಂಧೀಜಿ ಅವರು ಗೋ ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು, ಒಪ್ಕೊಳ್ತೀರಾ ನೀವು? ಕೇಳಿ ಸಾ, ಇಲ್ಲಿ ಕೇಳಿಸ್ಕೊಳ್ಳಿ, ಉತ್ತರ ಕೊಡಿ. ಮಹಾತ್ಮ ಗಾಂಧಿ ಅವರು ಗೋ ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದಾಗ ಅದನ್ನ ವಿರೋಧ ಮಾಡಿ ನಾವು ವಿಡ್ರಾ ಮಾಡ್ಕೊಳ್ತೀವಿ ಅಂತ ಹೇಳಿದವ್ರು ಯಾರು? ಇದೇ ಕಾಂಗ್ರೆಸ್, ಅಂದ್ರೆ ರಾಜಣ್ಣ ತಾನೆ. ಆಗ ನೀವು ಮಹಾತ್ಮ ಗಾಂಧಿ ಎಲ್ಲಿ ಫಾಲೋ ಮಾಡ್ತಾ ಇದ್ದೀರಾ? ಈಗ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡ್ಬೇಕು ಚಾಲನೆ ಅಂತ ಹೇಳಿದಾಗ ಅಪೋಸ್ ಮಾಡಿದವರು ಕಾಂಗ್ರೆಸ್ ತಾನೆ. ನೀವು ಗೋ ಹತ್ಯೆ ಅಲ್ಲ, ಅದು ಮಹಾತ್ಮ ಗಾಂಧಿ ಅವರ ಒಂದು ಹಿಂದುತ್ವ ಅಲ್ವಾ ಅದಾಗಾದ್ರೆ ಭಗವದ್ಗೀತೆ ಹೇಳ್ಕೊಳ್ಳೋದು? ಹಂಗಾದ್ರೆ ಈಗ ಅಂದ್ರೆ ಮೋಹನ್ ವಿಶ್ವ ಅವರ ಪ್ರಕಾರ ಬಿಜೆಪಿ ಅವರು ಮಾತ್ರ ಗಾಂಧಿಯ ಹಿಂದೂ ಇದನ್ನೆಲ್ಲ ಉಗ್ರ ಫಾಲೋ ಮಾಡ್ತಿದ್ದಾರೆ. ಆತರ ಹೇಳ್ತಾ ಇಲ್ಲ. ಅವ್ರು ಹೇಳಿದ್ದೇನು ನಾವು ಗಾಂಧಿ ಹಿಂದುತ್ವನ ಫಾಲೋ ಮಾಡ್ತೀವಿ. ಗಾಂಧಿ ಏನ್ ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಓಕೆ ನೋಡಿ ಸರ್, ಉಮರ್ ಶರೀಫ್ ಅವರೇ, ಅಯೋಧ್ಯೆಯಲ್ಲಿರೋ ರಾಮ ರಾಮ ಇಂಪಾರ್ಟೆಂಟ್, ಶಿರಾದಲ್ಲಿರೋ ರಾಮ ಇಂಪಾರ್ಟೆಂಟ್, ಯಾವ್ದೋ ಆದ್ರೆ ಶಂಕರ್ ಅವರೇ ಇಲ್ಲೇ ಇರೋದು ಸಮಸ್ಯೆ ಇರೋದು ಇಲ್ಲೇನೆ. ಈಗ ರಾಮ ಅಲ್ಲಿರುವಂತ ಇಂಪಾರ್ಟೆಂಟ್, ಅಲ್ಲಿಗಿಂತ ಇಲ್ಲಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಬೇಕಾದಂತ ಆಯ್ಕೆಗಳನ್ನ ಹೇಳೋದಿದೆಯಲ್ಲ, ಇಲ್ಲೇ ಆಗ್ತಾ ಇರುವಂತ ತಪ್ಪುಗಳು ಅಂತ ಪ್ರಶ್ನೆ. ನೀವು ನಾವ್ ಹೇಳ್ತಾರೆ ಅದಷ್ಟು ಇಂಪಾರ್ಟೆಂಟ್. ನಾನು ಈ ರಾಮ ಇಂಪಾರ್ಟೆಂಟ್ ಅಂದ್ರೆ ಮತ್ತೆ ರಾಮನ ವಿರೋಧ ಹೆಂಗಾಗ್ತಾರೆ ಸರ್? ಆಮೇಲೆ ಅಲ್ವಾ ಅಲ್ಲಿಗೆ ಬಂದಿರೋದು? ಅಲ್ಲ, ನಮ್ಗೆ ಅದನ್ನ ಹೋಗಿಲ್ಲ. ನಾನು ಅಯೋಧ್ಯೆಗೆ ಹೋಗ್ತೀನಿ, ಮತ್ತೆ ಆ ಕ್ಷಣಕ್ಕೆ ಹೆಚ್ಚು ಈ ಬಿಜೆಪಿಯವರು ಚುನಾವಣೆ ಕಾರಣಕ್ಕೋಸ್ಕರ ಬಳಸ್ತಿರ್ತಕ್ಕಂತ ಪೂರ್ಣ ಅಲ್ಲದ ದೇವಸ್ಥಾನವನ್ನ ಎಲೆಕ್ಷನ್ ಕಾರಣಕ್ಕೋಸ್ಕರ ಉದ್ಘಾಟನೆ ಮಾಡ್ತಿರೋದು. ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಾ? ಮೋಹನ್ ಅವರಿಗೆ ನನ್ಗೊಂದು ಪ್ರಶ್ನೆ ಇದೆ ನೋಡಿ. ಗಾಂಧಿ ಅವ್ರ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ, ಹಿಂದೂ ಧರ್ಮ ಅಂತ ಒಂದು ಪುಸ್ತಕ ಇದೆ, ಇವೆಲ್ಲ ಅವೈಲಬಲ್ ಇದೆ. ಅದರಲ್ಲಿ ಅವ್ರು ಹೇಳಿದ್ದಾರೆ, ದಿ ಸ್ಕಾಲರ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಬ್ರಾಹ್ಮಿನ್ಸ್ ಆಫ್ ದ ವರ್ಲ್ಡ್ ಬಂದು ಒಂದ್ ಕಾಲದಲ್ಲಿ ಗೋಮಾಂಸ ಸೇವನೆ ಮಾಡಿದ್ರು ಅಂತ ಅವ್ರು ಬರೆದಿಟ್ಟಿದ್ದಾರೆ. ಮತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ಏನ್ ಹೇಳ್ಕೊಂಡಿದ್ದಂದ್ರೆ, ಗೋಮಾಂಸವನ್ನು ತಿನ್ನುವ ಪದ್ಧತಿ ಆರ್ಯ ಸಮಾಜದಲ್ಲಿ ಒಂದ್ ಕಾಲದಲ್ಲಿ ಇತ್ತು ಅಂತಾನೆ ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ವಿರೋಧ ಮಾಡ್ಬೇಕಾದ್ರೆ ಪೂರ್ವಜರ ವಿರುದ್ಧ ಹೋಗ್ತಿದ್ದೀರಾ. ಅದನ್ನ ನೋಡಿ, ಇದ್ರ ಬಗ್ಗೆ ಮಧುಪರ್ಕ ಅಂತ ಒಂದು ವರ್ಡ್ ಇದೆ, ನೀವು ಓಲ್ಡ್ ಬುಕ್ಸ್ ಓದಿದ್ರೆ. ಮತ್ತೆ ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತ ತರ್ತಾ ಇದ್ದೀರಾ. ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತಕ್ಕೆ ಏನೂ ಸೈಂಟಿಫಿಕಲಿನೂ ಬೆಲೆ ಇಲ್ಲ. ಇದುವರೆಗೂ ಯಾರು ಏನು ಪ್ರೂವ್ ಮಾಡಕ್ ಆಗಿಲ್ಲ. ಆದ್ರಿಂದ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. ನಾನು ಪ್ರಶ್ನೆ ಕೇಳ್ಬೋದು, ಅದಕ್ಕೆ ನಾನು ಇವಾಗ ವಾಪಸ್ ಪ್ರಶ್ನೆ ಕೇಳ್ಬೋದು. 2 ನಿಮಿಷದ ನಿಮ್ಗೆ ನೋಡಿ,
ಅಮಿತ್ ಶಾ ಅವರು ಮೇಘಾಲಯಗೆ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಗೋ ಮಾಂಸ ತಿನ್ನಿ ಅಂತ ಬಿಡ್ತಾರೆ. ಅಲ್ಲಿ ಗೋವಾಗ್ ಹೋಗ್ತಾರೆ, ಅಲ್ಲೂ ಏನ್ ಟಚ್ ಮಾಡಲ್ಲ. ಕರ್ನಾಟಕ ಬಂದ್ರೆ ಟಚ್ ಮಾಡ್ತಾರೆ, ಕೇರಳಾಗ್ ಹೋದ್ರೆ ಟಚ್ ಮಾಡಲ್ಲ, ನೀವು ತಿನ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಏನಂದ್ರೆ ಇಲ್ಲಿ ಪೊಲಿಟಿಕ್ಸ್ ನಡೀತಿದೆ. ಒಂದ್ ವೇಳೆ ಬೇಡ ಅಂತ ಹೇಳಿದ್ರೆ ಅವರು ಇಷ್ಟು ವರ್ಷ 8-10 ವರ್ಷ ಕಾಲ ಬಂದು ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಇವತ್ತಿಗೂ ರಫ್ತಾಗ್ತಿದೆ. ಇವತ್ತಿಗೂ ಭಾರತದಿಂದ ದಿ ಹೈಯೆಸ್ಟ್ ಐ ಹೋಪ್ ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಬಫೆಲೋ ಮೀಟ್ ಅಂಡ್ ಕೌ ಮೀಟ್. ಬಫೆಲೋ ಮೀಟ್ ಗೆ ಕ್ಯಾರಾ ಬೀಫ್ ಅಂತ ಹೇಳ್ತಾರೆ. ಕ್ಯಾರಾ ಬೀಫ್ ನೋ ಗೋಮಾಂಸಕ್ಕೂ ಡಿಫರೆನ್ಸ್ ಇದೆ. ನೀವು ಒಬ್ರು ಎಜುಕೇಟೆಡ್ ಇದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಡೋದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರುಗಡೆಗೆ ಹಾಜರಾಗ್ತೀನಿ. ನಮಸ್ಕಾರ.